हरि ओम। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 सततं रामपूजकः श्री सत्यात्मगुरो त्वदङ्घ्रियुगलं सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे ध्येनुपाचार्यान् तत्त्वज्ञानार्थसिद्धये। श्री गुरुभ्यो नमः। स्वस्तिस्तु अषेढ सन्मंगलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य पुरुषार्थ साधने भूते। अद्य अधिकमास तथा बृहते सहस्र होम विषय विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा
ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಭಾವುಕ ಅಮಾವಾಸ್ಯ, ಶನೇಶ್ವರ ಜಯಂತಿ. ಶನಿ ದೇವರನ್ನು ಕುರಿತು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥ ದಿನ. ಅದಕ್ಕೆ ನಮ್ಮ ವಿದ್ಯಾಪೀಠದಲ್ಲಿ ಶನಿ ಮಹಾಮಂತ್ರ ಹೋಮದ ಶನಿ ಶಾಂತಿ ರೂಪವಾದ ಹೋಮವನ್ನು ಇಟ್ಟುಕೊಂಡಿದ್ದೇವೆ. ಯಾರು ಬರಲಿಕ್ಕೆ ಸಾಧ್ಯವಿದೆ ಬನ್ನಿ. ಯಾರು ದೂರದಲ್ಲಿದ್ದೀರಿ, ನನ್ನ ಸಂಪರ್ಕದಲ್ಲಿದ್ದೀರಿ, ನಮ್ಮ ಶ್ರೋತೃಗಳಾಗಿದ್ದೀರಿ, ನಿಮ್ಮೆಲ್ಲರ ಹೆಸರಿನಲ್ಲಿಯೂ ಕೂಡ ನಾನು ಶನಿ ದೇವತಾ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನೃಸಿಂಹದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ಪರಮಾತ್ಮ, ಈ ಎಲ್ಲ ನನ್ನ ಅಧ್ಯಾತ್ಮ ಬಂಧುಗಳು ಅಂತೇನಿದ್ದಾರೆ, ಇವರೆಲ್ಲರೂ ಆಸ್ತಿಕರು, ದೇವರಲ್ಲಿ ವಿಶ್ವಾಸ ಇಟ್ಟವರು, ಕೃಷ್ಣ ಭಕ್ತರು. ಕೃಷ್ಣ ಭಕ್ತರಿಗೆ ಶನಿ ಯಾವುದೇ ರೀತಿಯಿಂದಲೂ ಪೀಡೆ ಕೊಡೋದಿಲ್ಲ, ಇದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. ಆದ್ದರಿಂದಾಗಿ ನೀವು ಇವತ್ತಿನ ದಿವಸ ತಪ್ಪದೆ ಶನಿ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನರಸಿಂಹದೇವರನ್ನು ಸ್ಮರಿಸಿ, ಪರಮಾತ್ಮ ನಿಜವಾಗಿಯೂ ಕೂಡ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಶನಿ ನಮ್ಮ ಜೀವನದಲ್ಲಿ ನಮಗೆ ಉನ್ನತಿಯನ್ನು ತಂದು ಕೊಟ್ಟು ಶನಿ ದೇವತೆ ಪರಮಾನುಗ್ರಹವನ್ನು ಮಾಡ್ತಾನೆ, ಇದರಲ್ಲಿ ಯಾವ ಸಂದೇಹವಿಲ್ಲ. ಈಗ ನಾಳೆ ಅಧಿಕ ಮಾಸ ಪ್ರಾರಂಭವಾಗ್ತದೆ. ಬಹಳ ಜನರಿಗೆ ಅಧಿಕ ಮಾಸ ಅಂತಂದರೆ ಏನು ಅಂತ ಅನ್ನೋದನ್ನು ಭಾಳ ಜನರಿಗೆ ಗೊತ್ತಿಲ್ಲ. ನಾವೇನು ಮಾಡ್ತೇವೆ ಅಂತ ತಿಳ್ಕೊಂಡಂತಂದರೆ, ಬ್ರಹ್ಮತರ್ಕ ಅಂತನ್ನುವ ಪರಮಾತ್ಮ ಉಪದೇಶ ಮಾಡಿದ ಗ್ರಂಥ ಅದು ಉಪಲಬ್ಧವಿಲ್ಲ. ಆದರೆ ಶ್ರೀಮದಾಚಾರ್ಯರು ಅಲ್ಲಲ್ಲಿ ಆ ಗ್ರಂಥವನ್ನು ಉಲ್ಲೇಖ ಮಾಡಿದ್ದಾರೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಕ್ರಮಣ ಮಾಡುವಾಗ, ಸಂಕ್ರಮಣ ಅಂತಂದರೆ ಅರ್ಥವೇನು? ಸೂರ್ಯ ನಮ್ಮ ಪ್ರಕಾರ ಅವನ ಗತಿ ಇದೆ. ಆಧುನಿಕ ವಿಜ್ಞಾನದ ಪ್ರಕಾರ ಸೂರ್ಯ ಸ್ಥಿರನಾಗಿದ್ದಾನೆ. ಆದರೆ 1973, 74, 75ನಲ್ಲಿ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಸೋಮಯಾಜಿ ಅಂತ ತಿಳ್ಕೊಂಡಿರ್ತಕ್ಕಂಥವರು, ಸೂರ್ಯನಿಗೂ ಗತಿ ಇದೆ, ಉಳಿದ ಗ್ರಹಗಳಿಗಿದ್ದಂತೆ ಸೂರ್ಯನಿಗೂ ಗತಿ ಇದೆ, ಆದರೆ ಅದು ಇಷ್ಟು ಸೂಕ್ಷ್ಮವಾಗಿ ಇತ್ತು ನಮ್ಮ ಗತಿ ಕಾಣಿಸೋದಿಲ್ಲ, ಯಾಕಂದರೆ ಅವನ ಪ್ರಕಾಶ ಭಾಳ ಆಗಿದೆ ಅಂತೇಳಿ. ಆದ್ದರಿಂದ ಈಗಿನವರು ಅದನ್ನು ಸ್ಥಿರ ಅಂತಂದಿದ್ದಾರೆ. ಆದರೆ ಹಾಗಿಲ್ಲ, ಸೂರ್ಯನಿಗೂ ಕೂಡ ಗತಿ ಇದೆ. ಆದರೆ ಒಂದು ಪೂರ್ತಿ ದಿವಸವನ್ನು 180 ಡಿಗ್ರಿ ಅಂತ ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಒಂದು ಸಂಪೂರ್ಣ ವರ್ಷವನ್ನು 360 ಡಿಗ್ರಿ ಅಂತ ಇಟ್ಟುಕೊಂಡ್ರೆ, ಸೂರ್ಯ ಒಂದೊಂದು ದಿನಕ್ಕೆ ಸ್ವಲ್ಪ ಸೂರ್ಯನ ಹಿಂದಿನ ಭಾಗ ಕಾಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವಾಗ ಸೂರ್ಯನ ಹಿಂದಿನಿಂದ ಬದಿಯಲ್ಲಿ ಮೇಷ ರಾಶಿ ನಮಗೆ ದೃಷ್ಟಿಗೋಚರವಾಗ್ತದೆ,
ಆಗ ಸೂರ್ಯನು ಮೇಷದಲ್ಲಿದ್ದಾನೆ ಅಂತ ನಾವು ನೋಡ್ಕೊಂಡು ಮೇಷ ಸಂಕ್ರಮಣ ಅಂತ ಕರೀತೇವೆ. ಇನ್ನೊಂದು ತಿಂಗಳಿಗೆ ಸೂರ್ಯ ಪೃಥ್ವಿ ಹಿಂಗೆ ಸ್ವಲ್ಪ ಮುಂದೆ ಸರಿದಾಗ ಸೂರ್ಯನ ಹಿಂದಿರುವ ವೃಷಭ ಕಾಣಿಸ್ತಾನೆ, ಅದಕ್ಕೆ ವೃಷಭ ಸಂಕ್ರಮಣ ಅಂತ ಕರೀತೇವೆ. ಈ ರೀತಿಯಾಗಿ 12 ರಾಶಿ ಪೃಥ್ವಿ ತಿರುಗ್ತಾ ತಿರುಗ್ತಾ ಸೂರ್ಯನ ಹಿಂದಿರುವ 12 ರಾಶಿಗಳನ್ನು ಯಾವಾಗ ಪೃಥ್ವಿಯಲ್ಲಿದ್ದ ಜನರಿಗೆ ಕಾಣಿಸ್ತದೆ, ಅದಕ್ಕೆ ಸರ್ವಸಾಮಾನ್ಯವಾಗಿ 365 ದಿನ ಬೇಕಾಗ್ತದೆ, 365 ದಿನ ಬೇಕಾಗ್ತದೆ. ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಸಂವತ್ಸರ ಅಂತ ತಿಳ್ಕೊಂಡಂತ ಹೆಸರು, ಸಂವತ್ಸರ ಅಂತ ತಿಳ್ಕೊಂಡಂತೇಳಿ. ಈ ಸೂರ್ಯನ ಗತಿಯ ಮೇಲಿಂದಲೇ ಸೂರ್ಯ ಬೆಳಗ್ಗೆ ಯಾವ ನಕ್ಷತ್ರದಲ್ಲಿದ್ದಾನೆ, ಮಧ್ಯಾಹ್ನ ಯಾವ ನಕ್ಷತ್ರದಲ್ಲಿದ್ದಾನೆ, ಯಾವ ತಿಥಿ ಸೂರ್ಯನ ಬೆಳಗ್ಗೆ ಇದೆ ಮಧ್ಯಾಹ್ನ ಇದೆ, ಜನನ ಮರಣ, ಆನಂತರ ಗ್ರಹಣ, ಸೂರ್ಯ ಸಂಬಂಧಿತವಾಗಿರ್ತಕ್ಕಂಥ ಶ್ರಾದ್ದಾದಿಗಳು, ಇವುಗಳಿಗೆ ನಾವು ಸೂರ್ಯನ ಎಲ್ಲಿ ಸೂರ್ಯ ಯಾವ ಮಧ್ಯಾಹ್ನ ವ್ಯಾಪಿನಿ ಆಗಿದ್ದಾನೋ ಇಲ್ಲವೋ ನೋಡಿಕೊಂಡು ವಿಚಾರ ಮಾಡ್ತೇವೆ. ಏನೇ ಇರಲಿ, ಈ ಸೂರ್ಯ ರಾಶಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಯ ಸಂಕ್ರಮಣ ಮಾಡ್ತಕ್ಕಂಥ ವಿಧಾನಕ್ಕೆ 365 ದಿನದ ವರ್ಷವಾಗ್ತದೆ. ಸಂವತ್ಸರ ಅಂತ ಕೊಣತ್ತಾಗ್ತದೆ. ಆ ನಂತರ ತಿಥೀನಾಂ 12 ವರ್ತೆ, ತಿಥಿಗಳು 12 ಸಲ ತಿಥಿಗಳು ಅಂದರೆ 30 ತಿಥಿಗಳು, ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ ಇತ್ಯಾದಿ. ಅವುಗಳು 360 ಡಿಗ್ರಿ ತಿರುಗಬೇಕಾಗಿದ್ದರೆ 360 ದಿನಗಳು ಸರಿಯಾಗಿ ಬೇಕು. ಒಂದು ತಿಂಗಳಲ್ಲಿ 30, 12 ಮೂರಲೆ 360. ಇದಕ್ಕೆ ಅನುವತ್ಸರ ಅಂತ ತಿಳ್ಕೊಂಡಂತೇಳಿ ಹೆಸರು. ಸಂವತ್ಸರಕ್ಕೆ ಪುರುಷನಾಮಕ ಪರಮಾತ್ಮ ನಿಯಾಮಕನಾಗಿದ್ದರೆ ಅನುವತ್ಸರಕ್ಕೆ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಆ ನಂತರ ಪರಿವತ್ಸರ ಅಂತಲೂ ಒಂದು ವರ್ಷದ ಗಣನೆ ಇದೆ. ಗುರು 12 ರಾಶಿಗಳನ್ನು ದಾಟುವವರೆಗೂ, ಅಂದರೆ ಗುರುವಿನ ಈ ರಾಶಿಯಿಂದ ಆ ರಾಶಿಗೆ ಗುರುವಿನ ಗಮನ ನಮಗೆ ಕಂಡು ಬಂದಾಗ ಅದು ಸಾಧಾರಣ 113 ತಿಂಗಳು ಬೇಕಾಗ್ತದೆ, 3-4 ದಿವಸದಿಂದ ಮುಂದೆ. ಇದಕ್ಕೆ ಪರಿವತ್ಸರ ಅಂತ ತಿಳ್ಕೊಂಡಂತೇಳಿ ಹೆಸರು. ಆನಂತರ ಒಂದು ತಿಂಗಳಲ್ಲಿ ಚಂದ್ರ ಅವನು ತಿಥಿ ಗಮನ ಮಾಡ್ತಾ 27 ನಕ್ಷತ್ರದಲ್ಲಿ ಯಾವಾಗ ಅವನು ಕ್ರಾಂತಿ ವೃತ್ತವನ್ನು ಮಾಡ್ತಾನೆ, ಆಗ 27 ದಿವಸಗಳ ಒಂದು ತಿಂಗಳಾಗ್ತದೆ. 27 ದಿವಸಗಳ ಒಂದು ತಿಂಗಳು ಇಂಟು 12 354 ದಿನಗಳು. ಅಂದರೆ 365ಕ್ಕೂ 354ಕ್ಕೂ 11 ದಿವಸದ ಅಂತರ. ಇದಕ್ಕೆ ನಾವು ಇಡಾವತ್ಸರ ಅಂತ ತಿಳ್ಕೊಂಡು ಅಂತೇಳಿ ಕರಿತೇವೆ. ಇದಕ್ಕೆ ಚಾಂದ್ರಮಾನ ಅಂತೂ ಕೂಡ ಇನ್ನೊಂದು ಹೆಸರು. ಸೂರ್ಯೋದಯಕ್ಕೆ ಯಾವ ತಿಥಿ ಇರ್ತಾರೆ ಆ ತಿಥಿಯ ಪ್ರಕಾರ ಆಚರಣೆ ಮಾಡ್ತಕ್ಕಂಥ ಒಂದು ಕ್ರಮ ಅಂತಿಕೊಂಡಂತ ಏನಿದೆ, ಅದಕ್ಕೆ ಸೂರ್ಯ ಸಿದ್ಧಾಂತ ಅಂತೂ ಕೂಡ ಹೆಸರು. ಇಂತಹ ವರ್ಷಕ್ಕೆ 354 ದಿವಸಗಳಲ್ಲಿ ಇದು ಒಂದು ವರ್ಷ ಆಗ್ತದೆ. ಇದಾದ ನಂತರ ಸರಿಯಾಗಿ ಮೂವತ್ತೆರಡು ತಿಂಗಳು 16 ದಿನ
4 ಘಟಿಕ ಆದ ನಂತರ 354 ದಿವಸದ ವರ್ಷಕ್ಕೂ 365 ದಿವಸದ ವರ್ಷದ ಗಣನೆಗೂ 32 ದಿನಗಳ ಒಟ್ಟು 30 ದಿನಗಳ ಅಂತರ ಬೀಳ್ತದೆ. ಆ 30 ದಿನ ಅಂತರಗಳು ಬಿದ್ದಾಗ ಸೂರ್ಯಮಾನದ ಪ್ರಕಾರ, ಸೂರ್ಯ ರಾಶಿ ಸಂಕ್ರಮಣದ ಪ್ರಕಾರ ಆ 29-30 ದಿನಗಳಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ಲ. ಸೂರ್ಯ ಸಂಕ್ರಮಣ ಆಗದೇ ಇರತಕ್ಕಂಥ ಮಾಸಕ್ಕೆ ಅಧಿಕ ಮಾಸ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ವಿಷಯದಲ್ಲಿ ಜ್ಯೋತಿಸ್ತತ್ವ ಗ್ರಂಥ ಹೇಳ್ತದೆ, ಅದಕ್ಕೆ ಜ್ಯೋತಿಷ್ ಸಾಗರ ಅಂತ ಕೂಡ ಕರೀತಾರೆ. ಚಾಂದ್ರೋ ಮಾಸೋ ಯಸಂಕ್ರಾಂತೋ ಮಲಮಾಸ ಪ್ರಕೀರ್ತಿತಃ. ಯಾವ ತಿಂಗಳಲ್ಲಿ ಸೂರ್ಯ ಇನ್ನೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದದ್ದು ಕಂಡುಬರುವುದಿಲ್ವೋ, ಒಂದು ಆ ತಿಂಗಳಲ್ಲಿ ಇನ್ನೊಂದು ರಾಶಿಗೆ ಹೋದದ್ದು ಗೊತ್ತಾಗೋದಿಲ್ವೋ, ಆಗೋದಿಲ್ಲ. ಗೊತ್ತಾಗೋದೇನು? ಸೂರ್ಯನ ಪ್ರತ್ಯಕ್ಷ ದರ್ಶನ. ಅದಕ್ಕೆ ಅಧಿಕ ಮಾಸ ಸೂರ್ಯ ಸಂಕ್ರಮಣವಾಗದೇ ಇದ್ದದರಿಂದ ಮಲ ಮಾಸ, ಅಪವಿತ್ರ ಮಾಸ ಅಂತ ತಿಳ್ಕೊಂಡಂತ ಅರ್ಥ. ಮನಿಮ್ಲುಚಂ ವಿಜಾನೀಯಾತ್. ಇದಕ್ಕೆ ಮನಿಮ್ಲುಚ, ಮಲಿನ ಮಾಸ, ಸರ್ವ ಕರ್ಮಸು ಗರ್ಹಿತ. ಭೂಮಿ ಪೂಜಾ, ವಾಸ್ತುಶಾಂತಿ, ಹೊಸ ದೇವತಾ ಪ್ರತಿಷ್ಠಾಪನಾ, ಮಂದಿರ ಪ್ರತಿಷ್ಠಾಪನಾ, ಆನಂತರ ಕಾಮ್ಯ ಹೋಮಹವನಗಳು, ಹೊಸದಾಗಿ ಏನಾದರೂ ಗ್ರಂಥದ ಪ್ರಾರಂಭ, ಇದ್ಯಾವುದೂ ಈ ತಿಂಗಳಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಒಂದೊಂದು ಮಾಸಕ್ಕೆ ಒಂದೊಂದು ದೇವತೆ ಅಧಿಪತಿಯಾಗಿದ್ದಾನೆ. ಆ ದೇವತಾಂತರ್ಗತ ಪರಮಾತ್ಮನ ಅಧಿಪತಿಯಾಗಿದ್ದಾನೆ. ಆನಂತರ ಹೇಮಾದ್ರಿಯ ವಶಿಷ್ಠ ಸಿದ್ಧಾಂತದಲ್ಲಿ ಹೇಳ್ತಾರೆ, 32 ಗತೈರ್ಮಾಸೈ ದಿನೈ ಷೋಡಶಭಿಸ್ತತ. 32 ತಿಂಗಳು 16 ದಿನ ಘಟಿಕಾನಾಂ ಚತುಷ್ಕೇಣ ಪತತಿ ಅಧಿಕ ಮಾಸಕಂ. ಎಷ್ಟು ಸರಿಯಾದ ಅಕ್ಯುರೇಟ್ ಗಣಿತ ಇತ್ತು ಆಗಿನ ಕಾಲಕ್ಕೆ ನೋಡಿ ಅಂತ ತಿಳ್ಕೊಂಡಂತಂದರೆ, ಒಟ್ಟು 32 ತಿಂಗಳು 12 ತಿಂಗಳಿಗೆ ಒಂದು ವರ್ಷ, 32 ತಿಂಗಳು 16 ದಿನ 4 ಘಟಿಕ. 4 ಘಟಿಕ ಅಂತ ತಿಳ್ಕೊಂಡಂತಂದರೆ ಸುಮಾರು 10 ತಾಸು. ಆದಾಕ್ಷಣಕ್ಕೇನೆ ಒಂದು ಅಧಿಕ ಮಾಸ ಬರ್ತದೆ. ಆ ಅಧಿಕ ಮಾಸದಲ್ಲಿ ಸೂರ್ಯ ಯಾವ ಇದಕ್ಕೂ ಸಂಕ್ರಮಣ ಮಾಡೋದಿಲ್ಲ. ಇದು ಎಷ್ಟೋ 1000 ವರ್ಷ ಹಿಂದೆ ಬರೆದ ಗ್ರಂಥ. ಆಗೆಷ್ಟು ಸರಿಯಾದ ಲೆಕ್ಕ ಗಣಿತ ಇತ್ತು ನೆನಪಿಟ್ಕೊಳ್ಳಿ. ಜ್ಯೋತಿಷ್ ಸಾಗರ ಅಂತ ಒಂದು ಗ್ರಂಥ, ಸುಮಾರು 6ನೇ-7ನೇ ಶತಮಾನದ ಗ್ರಂಥ. 33 ಮಾಸಸ್ಯ ಬಾಹ್ಯಾಭ್ಯಂತರದ್ವಯೋ ಅಧಿಮಾಸೋ ವಿಕಲ್ಪೇನ ಬಾದರಾಯಣ ಕೀರ್ತಿತ. ವೇದವ್ಯಾಸರು ಹೇಳಿದ ಪ್ರಕಾರ ಒಟ್ಟು 32 ತಿಂಗಳ ನಂತರ ಅಧಿಕ ಮಾಸ ಬರುತ್ತದೆ. ಎಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ಗಣನೆ ಇರಬೇಕು. ಈ ಅಧಿಕ ಮಾಸಕ್ಕೆ ಯಾವ ದೇವತೆಯು ಅಭಿಮಾನಿ ದೇವತೆ ಆಗಿರಲಿಲ್ಲ. ಆದರೆ ಮಾಸ ಅಂತಂದಮೇಲೆ ಆ ಮಾಸದ ನಿಯಮನಕ್ಕೆ ಪ್ರತಿಪದ, ದ್ವಿತೀಯ, ತೃತೀಯ ಇವೆಲ್ಲ ಸೇರಿಕೊಂಡು ಇದಕ್ಕೆ ಅಧಿಪತಿ ದೇವತೆಗಳಾಗಿರ್ತಾರೆ. ಈ ಮಲಮಾಸದ ದೇವತೆಗೆ ಭಾಳ ದುಃಖ ಆಯ್ತಂತೆ. ಏನು ಮಾಡೋದು?
ನಿತ್ಯ ನೈಮಿತ್ತಿಕವಾದಂಥನ್ನು ಬಿಟ್ಟು ನಿಷ್ಕಾಮ ಹೋಮ ಹವನಾದಿಗಳನ್ನು ಬಿಟ್ಟು ಉಳಿದದ್ದು ಯಾವುದನ್ನೂ ಈ ಮಾಸದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಅಂದ ಮೇಲೆ ನನ್ನ ಮಾಸು ಎಲ್ಲರಿಂದ ತಿರಸ್ಕೃತ ಅಂತೇಳಿ ದುಃಖದಿಂದ ಆ ಮಾಸ ಅಂತಂದ್ರೇನು, ಒಟ್ಟು ಯಾವುದೇ ದಿನ ಇರಲಿ ಮಾಸ ಇರಲಿ ಸೂರ್ಯ ಅಧಿಪತಿ. ಸೂರ್ಯ ಭಗವಂತನ ಹತ್ರ ಹೋದಂತೆ. ಪರಮಾತ್ಮ ನನ್ನ ರಾಶಿಯಲ್ಲಿ ಸಂಕ್ರಮಣ ಇಲ್ಲದೇ ಇದ್ದ 30 ದಿವಸಗಳು ಅಂತೇನಿವೆ, ನಾನೇ ಹಗಲಿಕ್ಕೆ ಕಾರಣೀಭೂತನು. ಅಂಥ ಮಾಸಕ್ಕೆ ನಿನ್ನ ಯಾವ ರೂಪ, ಅದಕ್ಕೆ ಮಾಸಾಧಿಪತಿ ಆಗಿಲ್ಲ, ಮಾಸ ನಿಯಾಮಕನಾಗಿಲ್ಲ. ನಿನ್ನ ನಿಯಾಮನ ಇಲ್ಲದೇ ಇದ್ದಾಗ ನಾನು ಆ ಮಾಸಗಳ ಗತಿ ಏನು, ರೀತಿ ಏನು, ವಿಧಾನ ಏನು ಅಂತ ತಿಳ್ಕೊಂಡಂತೇಳಿ ಆಗ ಸೂರ್ಯನಿಂದ ಪ್ರಾರ್ಥಿತನಾದ, ಈ ಮಾಸದ ಅಧಿದೇವತೆಯಿಂದ ಪ್ರಾರ್ಥಿತನಾದ ಪರಮಾತ್ಮ ಹೇಳ್ತಾನೆ, ನನಗೆ ಜಗತ್ತಿನ ಎಲ್ಲ ಜ್ಞಾನಿಗಳು ನನ್ನೊಂದು ವಿಶಿಷ್ಟ ಹೆಸರಿನಿಂದ ಕರೀತಾರೆ. ನನ್ನ ಹೆಸರಿಗೆ ಪುರುಷೋತ್ತಮ ಅಂತ ತಿಳ್ಕೊಂಡಂತೇಳಿ ನಾನು ಬಂದು ಈ ಮಾಸದ ಅಧಿಪತಿ ಆಗ್ತೇನೆ. ಅಧಿಪತಿ ಆಗ್ತೇನೆ ಅಂದ ಮೇಲೆ ಈ ಮಾಸ ಅತ್ಯಂತ ಶ್ರೇಷ್ಠ ಮಾಸ ಅಂತ ಅನಿಸ್ಕೊಳ್ತಾರೆ. ಪಾಪವನ್ನು ಕಳೆದುಕೊಂಡು ಪುಣ್ಯ ಮಾಡುವುದಕ್ಕೋಸ್ಕರ ಇದು ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ. ಈ ತಿಂಗಳಲ್ಲಿ ಮನುಷ್ಯ 3 ಕರ್ಮಗಳನ್ನು ಮಾಡಿದರೆ ಅವನಿಗೆ ಉಳಿದ ಮಾಸದಲ್ಲಿ ಮಾಡೋಕ್ಕಿಂತ 100 ಪಟ್ಟು ಹೆಚ್ಚು ಪುಣ್ಯ ಬರ್ತದೆ. ಇಷ್ಟು ದಿವಸ ಇದು ಕೇವಲ ಮಲಮಾಸ ಅಂತ ಅನಿಸ್ಕೊಂಡಿದ್ದರೆ, ನಾನು ಪುರುಷೋತ್ತಮ ಅಂತ ತಿಳ್ಕೊಂಡಂತೇಳಿ ಈ ಮಾಸದ ಅಧಿಪತಿ ಆದಮೇಲೆ ಇದು ಮಲ ನಿವಾರಕ ಮಾಸ, ಮಲಮಾಸ ಅಂತ ಅನಿಸ್ಕೊಳ್ತಾರೆ. ಮನುಷ್ಯನಲ್ಲಿರ್ತಕ್ಕಂಥ ಅಜ್ಞಾನ, ಪಾಪ, ಆನಂತರ ಅವನಿಗೆ ಇರ್ತಕ್ಕಂಥ ರೋಗಗಳು, ಚಿಂತೆಗಳು ಇದೆಲ್ಲವನ್ನೂ ಕೂಡ ಪೂರ್ತಿಯಾಗಿ ದೂರ ಮಾಡುವ ಮಾಸ. ಆದ್ದರಿಂದಾಗಿ ಇದಕ್ಕೆ ಮಲಮಾಸ ಅಂತ ತಿಳ್ಕೊಂಡಂತ ಹೆಸರು. ಇದು ಎಕ್ಸ್ಟ್ರಾ ಮಾಸ ಅಂತ ಅನಿಸ್ಕೊಳ್ತದೆ. ಅದಕ್ಕೆ ಅಧಿಕ ಶಬ್ದ ಹೊಂದಿದ್ರೂ ಕೂಡ ಪರಮಾತ್ಮ ಹೇಳ್ತಾನೆ, ಅಧಿಕಸ್ಯ ಅಧಿಕಂ ಫಲಂ, ಹೆಚ್ಚಿನ ಫಲವನ್ನು, ಯೂಶುವಲ್ ಸಿಗುವ ಫಲಕ್ಕಿಂತಲೂ ಹೆಚ್ಚಿನ ಫಲವನ್ನು ಕೊಡುವ ಮಾಸ. ಆದ್ದರಿಂದಾಗಿ ಇದಕ್ಕೆ ಅಧಿಕ ಮಾಸ ಅಂತ ತಿಳ್ಕೊಂಡಂತೇಳಿ ಹೆಸರು. ಇದಕ್ಕೆ ಪುರುಷೋತ್ತಮ ರೂಪದಿಂದ ಪರಮಾತ್ಮನೇ ಇದಕ್ಕೆ ಅಧಿಪತಿಯಾಗಿದ್ದಾನೆ. 33 ದೇವತೆಗಳು ಇದಕ್ಕೆ ಅಧಿಪತಿಗಳಾಗ್ತಾರೆ. ಪರಮಾತ್ಮ ನಿಯಮನ ಮಾಡ್ತಾನೆ, ಬನ್ನಿ ಈ ಮಾಸನ ನೀವು ನಿಯಮನ ಮಾಡಿರಿ ಅಂತ. ಆ 33 ದೇವತೆಗಳು ಯಾರು? 12 ಆದಿತ್ಯರು, 11 ರುದ್ರರು, ಆನಂತರ 8 ವಸುಗಳು, 8 ವಸುಗಳು. ಇದಾದ ನಂತರ ಎಷ್ಟಾಯಿತು? 31 ಆಯಿತು. ಪ್ರಜಾಪತಿ ಮತ್ತು ವಷಟ್ಕಾರ ಅಂತನ್ನುವ ರೂಪದಿಂದಿರುವ ದೇವತೆಗಳ ಅಂತರ್ಗತ ಪರಮಾತ್ಮ. ಹೀಗಾಗಿ 33 ದೇವತೆಗಳು ಈ ಮಾಸದ ನಿಯಾಮಕರು. ಈ ಮಾಸದಲ್ಲಿ 3 ಕೆಲಸ ನಾವು ಮಾಡಬೇಕು. ಅದು ನಿತ್ಯ ಕೆಲಸ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ಯಜ್ಞ ದಾನ ತಪಃ ಕರ್ಮ. ಯಜ್ಞ ದಾನ ತಪಸ್ಸು. ಯಜ್ಞ ಹೊಸದಾಗಿ ಮಾಡ್ತಕ್ಕಂಥ ಯಜ್ಞಗಳನ್ನು ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಮತ್ತು ಯಜ್ಞ ಮಾಡಲಿಕ್ಕೆ ಬರೋದಿಲ್ಲ ಅಂತಂತೀರಿ, ಹೊಸ ಯಜ್ಞ ಮಾಡಲಿಕ್ಕೆ ಬರೋದಿಲ್ಲ ಅಂತಂತೀರಿ, ಮತ್ತು 1 ತಿಂಗಳು ಪೂರ್ತಿ ನೀವು ಬೃಹತಿ ಸಹಸ್ರ ಹೋಮ ಇಟ್ಕೊಂಡಿದ್ದೀರಿ, ಶಾಸ್ತ್ರದ ವಿರುದ್ಧ ಯಾಕೆ ಆಚರಣೆ ಮಾಡ್ತೀರಿ ಅಂತ ನೀವು ನನ್ನನ್ನು ಕೇಳಬಹುದು. ಇಲ್ಲ, ನಾನು ಶಾಸ್ತ್ರ ವಿರುದ್ಧ ಆಚರಣೆ ಮಾಡ್ತಾಯಿಲ್ಲ. ನಿಷ್ಕಾಮ
ನಿಷ್ಕಾಮನೆಯಿಂದ ಮಾಡುವ ಯಜ್ಞ, ನಿಷ್ಕಾಮನೆಯಿಂದ ಭಗವಂತನ ಮಾಡುವ ಆರಾಧನೆ, ಇದು ಬೃಹತಿ ಸಹಸ್ರ ಹೋಮದ ವಿಶಿಷ್ಟತೆ. ಈ ಯಜ್ಞವನ್ನು ಮಾಡೋದರಿಂದ ಪರಮಾತ್ಮನ ತಪ್ಪದೇ ಮೋಕ್ಷವನ್ನು ಕೊಡ್ತಾನೆ. ಇದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಪರಮಾತ್ಮ ನಮಗೆ ಮೋಕ್ಷದಾಯಕ. ಪರಮಾತ್ಮನ 1000 ಹೆಸರುಗಳು ನಮಗೆ ಮೋಕ್ಷದಾಯಕ ಹೆಸರುಗಳು. ವಿಷ್ಣು ಸಹಸ್ರನಾಮ ಇಲ್ಲ, ಅದನ್ನು ಬೃಹತಿ ಸಹಸ್ರದ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇದ್ದು ದಾನ. ಈ ಮಾಸದಲ್ಲಿ ಶಾಸ್ತ್ರಕ್ಕೆ ಅವಿರುದ್ಧವಾದ 33 ಸಂಖ್ಯೆಯಲ್ಲಿ ದಾನಗಳನ್ನು ಕೊಡಬೇಕು. ಅದು ಹಣ್ಣು ಇರಬಹುದು, ಅದು ವಿಶೇಷವಾಗಿ ಒಂದು ಪದಾರ್ಥ ಅತಿರಸ, ಅದಕ್ಕೆ ಅನಾರಸ ಅಂತ ಕರೀತೇವೆ. ನಿಜವಾಗೂ ಅತಿರಸ ಹೋಗಿ ಅನಾರಸ ಅಂತಾಗಿದೆ. ಅನಾರಸ ಅಂತ ತಗೊಂಡ್ರೆ ರಸ ಇಲ್ಲದೇ ಇದ್ದದ್ದು ಅಂತ ಅರ್ಥ ಆಗ್ತದೆ. ಹಾಗಲ್ಲ, ಅದು ಒಳ್ಳೆಯ ರಸಪೂರ್ಣವಾಗಿರ್ತದೆ. ಅಕ್ಕಿಯನ್ನು ನೆನೆಸಿ ಕುಟ್ಟಿ ಬೆಲ್ಲದ ಜೊತೆಗೆ ಮಿಶ್ರಣ ಮಾಡಿ ತುಪ್ಪದಲ್ಲಿ ಕರೆದಾಗ ಅದರಲ್ಲಿ ಸಣ್ಣ 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 ಛಿದ್ರಗಳು, 1000 ಛಿದ್ರಗಳಾಗ್ತದೆ. ಆ ಅಪೂಪ ಅಂತೇನಿದೆ ಅತಿರಸ, ನಾವು ಅನಾರಸ ಅಂತ ಕನ್ನಡದಲ್ಲಿ ಕರಿತೇವೆ. ನಿಜವಾಗಿ ಅನಾರಸ ಅಂತಂದರೆ ರಸ ಇಲ್ಲದ್ದು ಅಂತ ಅರ್ಥ ಆಗಲ್ಲ. ಅಷ್ಟು ಛಿದ್ರ ಇವೆ ಅಂತ ತೋರಿಸೋದಕ್ಕೋಸ್ಕರ ಗಸಗಸೆಯನ್ನು ಅದರ ಮೇಲೆ ಹಾಕ್ತಾರೆ. ಹೀಗಾಗಿ ಇಷ್ಟು ಛಿದ್ರ ಇವೆ ಅಂತ ಅನ್ನೋ ಅಂದಾಜು ಬರ್ತದೆ. ಇದು ಸೂರ್ಯನ ಪ್ರತೀಕ. 33 ಸೂರ್ಯ ಪ್ರತೀಕವನ್ನು ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಸೂರ್ಯಾಂತರ್ಗತ ನಾರಾಯಣನಿಗೆ ಸಮರ್ಪಣೆ ಮಾಡಿದರೆ ಪರಮಾತ್ಮ ಅಧಿಕ ಫಲವನ್ನು ಕೊಡ್ತಾನೆ. ಇನ್ನು ಪಾರಾಯಣ ಅಂತ ತಿಳ್ಕೊಂಡಂತೇನಿದೆ, ನಾನು ದಿನಕ್ಕೆ 33 ಹಾಡುಗಳ ಪಾರಾಯಣ ಮಾಡ್ತೇನೆ ಅಂತ ತಿಳ್ಕೊಂಡಂತಂದರೆ ಅದೊಂದು ಯಜ್ಞವಾಯಿತು. ಅದರಿಂದಾಗಿ ಯಾವ ಧಾರ್ಮಿಕ ಕಾರ್ಯವನ್ನು ಮಾಡ್ತೀರಿ, ಶಾಸ್ತ್ರಕ್ಕೆ ಅವಿರುದ್ಧವಾದ ಧಾರ್ಮಿಕ ಕಾರ್ಯಕ್ರಮ. ಕೆಲವು ದಿವಸ ಹಿಂದೆ ಒಬ್ಬ ನನ್ನ ಮಿತ್ರ ಇದ್ದ, ನಾಸ್ತಿಕ ಇದ್ದ. ಅದ್ರ ಮೇಲೆ ಹತ್ರ ಬಂದು ಏನೋ ಕ್ವಶನ್ಗಳನ್ನು ಮಾಡ್ತಿದ್ದ. ಅವನು ಹೇಳಿದ, ಆಚಾರ್ಯರೇ, ಈ ತಿಂಗಳಲ್ಲಿ ನಾನು ಕೂಡ ಅಧಿಕ ಮಾಸ ವ್ರತ ಮಾಡ್ತೀನಿ ಅಂತ ತಿಳ್ಕೊಂಡಂತ. ನಾನು ಕೇಳಿದೆ, ಏನಪ್ಪ ಭಾಳ ದೇವ್ರ ಮೇಲೆ ವಿಶ್ವಾಸ ಬಂತು, ಏನು ಮಾಡೋವಿದ್ಯೆ ಅಂತ ತಿಳ್ಕೊಂಡು ಅಂತೇಳಿ. ಏನು ಹೇಳಬೇಕು ಕೇಳಿದ್ರೆ ನೀವು ತಲೆ ಬಡ್ಕೋತೀರಿ. ಅವನು ಹೇಳ್ದೆ, ನಾನು ಈ ತಿಂಗಳಲ್ಲಿ 33 ಸಿನಿಮಾ ನೋಡಬೇಕು ಅಂತ ತಿಳ್ಕೊಂಡು ಅಂತೇಳಿ ನಾನು ಸಂಕಲ್ಪ ಮಾಡಿದ್ದೀನಿ ಅಂತ ತಿಳ್ಕೊಂಡಂತ. 33 ಸಿನಿಮಾ ನೋಡ್ತೀನಿ ಅಂತಂದರೆ ಅಧಿಕ ಮಾಸದ ಫಲ ಸಿಗ್ತದೆ. ಶಾಸ್ತ್ರಕ್ಕೆ ಅವಿರುದ್ಧವಾದದ್ದು. ಇಲ್ಲ ಕಳ್ಳ ಅದನ್ನು ಪ್ರತಿಜ್ಞೆ ಮಾಡುವುದು, ನಾನು 33 ಮನೆಗಳ ಕಳ್ಳತನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ. ಇವೆಲ್ಲ ವ್ರತ ಆಗೋದಿಲ್ಲ, ಇದೆಲ್ಲ ತಪಸ್ಸಾಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳಿದ ಭಗವತ್ ಚಿಂತನೆಯೇ ತಪಸ್ಸು. 33 ಸ್ತೋತ್ರ ಹೇಳ್ತೇನೆ, 33 ಹರಿಕಥಾಮೃತಸಾರದ ಪದ್ಯಗಳನ್ನು ಜನ ಹೇಳ್ಕೊಳ್ತೇನೆ, 33 ಸಲ ನಾನು ವಿಷ್ಣು ಸಹಸ್ರನಾಮ ಹೇಳ್ತೇನೆ, 33 ಸಲ ನಾನು ವೆಂಕಟೇಶ ಸ್ತೋತ್ರ ಹೇಳ್ತೇನೆ. ಇದು ಕೂಡ ತಪಸ್ಸು ಅಂತ ಅನಿಸ್ಕೊಳ್ತದೆ. ಅತಿರಸದ ಅನಾರಸ ಈಗಿನ ದಿವಸ ಮನೆಯಲ್ಲಿ ಮಾಡಿ ಭಾಳ ಕಷ್ಟ ಇದು. ಯಾಕೆ 2 ದಿವಸ ಅಕ್ಕಿ ನೆನೆಸ್ಬೇಕಾಗ್ತದೆ, ಆನಂತರ ಅದನ್ನು ಕುಟ್ಟಬೇಕಾಗ್ತದೆ, ಆಮೇಲೆ ಬೆಲ್ಲ, ಈಗಿನ ಜಿಗಿ ಬೆಲ್ಲ ಎಲ್ಲ ಸ್ವಲ್ಪ ಬೆಲ್ಲ ಪುಡಿ ಬೆಲ್ಲ ತೆಗೆದುಕೊಳ್ಬೇಕಾಗ್ತದೆ. ಆನಂತರ ಅದನ್ನು ಕಲಿಸಿ ಮಿಕ್ಸ್ ಮಾಡಿ ಅದನ್ನು ಕೈಯಿಂದ ದುಂಡಗೆ ಮಾಡಿ ತುಪ್ಪದಲ್ಲಿ ಕರಿಯಬೇಕಾಗ್ತದೆ. ಆಗ ಅತರಸ ಆಗ್ತದೆ. ಇದಕ್ಕೆ ಭಾಳ ಮಹತ್ವ ಇದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಅಪೂಪ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಇನ್ನು 33 ದೇವತೆಗಳು
12 ಜನ ದ್ವಾದಶ ಅಷ್ಟಮದ್ದು ಅಷ್ಟವಸ್ತುಗಳು ದ್ರೋಣ ಧ್ರುವ ದೋಷ ಅರ್ಕ ಅಗ್ನಿ ದ್ವಿ ಪ್ರಾಣ ವಿಭಾವಸು ಜನ ವಸ್ತುಗಳು ದ್ರೋಣ ಧ್ರುವ ದೋಷ ಅರ್ಕ ಅಗ್ನಿ ದ್ವಿ ಪ್ರಾಣ ಮತ್ತು ವಿಭಾವಸು. ಇವರ ಅಂತರ್ಗತನಾಗಿರ್ತಕ್ಕಂಥ ವಿಷ್ಣು ಜಿಷ್ಣು ಮಹಾವಿಷ್ಣು ಆನಂತರ ಹರಿ ಶ್ರೀಕೃಷ್ಣ ಅಧೋಕ್ಷಜ ಕೇಶವ ಮಾಧವ ಈ ರೀತಿಯಾಗಿರ್ತಕ್ಕಂಥ 8 ಜನ ದೇವತೆಗಳು ಅಂತೇನಿದ್ದಾರೆ. 8 ಜನ ದೇವತೆಗಳು ಪರಮಾತ್ಮನ ರೂಪಗಳು. ಆಮೇಲೆ ಏಕಾದಶ ರುದ್ರರು ಭೀಮ ರೈವತ ಓಜ ಅಜೈಕಪಾತ್ ಮಹಾನ್ ಬಹುರೂಪ ಭವ ವಾಮದೇವ ಉಗ್ರ ವೃಷಾಕಪಿ ಅಹಿರ್ಬುಜ್ಞ. ಈ ಅಂತರ್ಗತ ರಾಮ ಅಚ್ಯುತ ಮೊದಲಾದ ಪರಮಾತ್ಮನ ರೂಪಗಳು. ಆನಂತರ ದ್ವಾದಶ ಆದಿತ್ಯರು ಅರ್ಯಮ ಪೂಷ ವಿವಸ್ವ ಅರ್ಯಮ ಪೂಷ ತ್ವಷ್ಟ ಸವಿತ ಭಗ ಧಾತ ಪರ್ಜನ್ಯ ವರುಣ ಮಿತ್ರ ಶಕ್ರ ಉರುಕ್ರಮ ಇವರ ಅಂತರ್ಗತ ಪರಮಾತ್ಮನ ರೂಪಗಳು. ಪ್ರಜಾಪತಿ ಮತ್ತು ವಷಟ್ಕಾರ ಅಂತರ್ಗತ ಪರಮಾತ್ಮನ ರೂಪಗಳು. ಈ 33 ಜನರನ್ನು ಮಾಡಿ ಒಂದೊಂದು ಪದಾರ್ಥವನ್ನು ನಾವು ಸಂಕಲ್ಪ ಮಾಡಿ ತಟ್ಟೆಯಲ್ಲಿಡುವಾಗ ದ್ರೋಣಾಂತರ್ಗತ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ವಿಷ್ಣವೇ ನಮಃ ವಿಷ್ಣವಂ ಸಮರ್ಪಯಾಮಿ ವಿಷ್ಣವೇ ನಮಃ ವಿಷ್ಣವೇ ಇದಂ ಸಮರ್ಪಯಾಮಿ. ಧ್ರುವಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಜಿಷ್ಣವೇ ನಮಃ ಜಿಷ್ಣವೇ ಇದಂ ಸಮರ್ಪಯಾಮಿ. ಒಂದೊಂದು ರೀತಿ ಇಟ್ಕೊತಾ ಬರಬೇಕು. ಇಲ್ಲ 33 ಲಾಡುಗಳನ್ನು ಕೊಡಬಹುದು, 33 ಹಣ್ಣುಗಳನ್ನು ಕೊಡಬಹುದು. ಈ ಕಾಲದ ಈ ಮಾಸದ ಹಣ್ಣು ಮಾವಿನ ಹಣ್ಣು ಅದನ್ನು ಕೊಡಬಹುದು. ಇಲ್ಲ ಇನ್ನೂ ಅನಾನುಕೂಲತೆ ಇದೆ, 33 ಉತ್ತತ್ತೆಗಳನ್ನು ಕೊಡಬಹುದು, 33 ಪೇಡೆಗಳನ್ನು ಕೊಡಬಹುದು, ಅಥವಾ 33 ಕಿಲೋ ಅಕ್ಕಿ ಕೊಡಬಹುದು, 33 ಕಿಲೋ ಬೇಳೆ ಕೊಡಬಹುದು, 33 ಕಿಲೋ ತುಪ್ಪ ಕೊಡಬಹುದು. ಒಟ್ಟು 33 ಸಂಖ್ಯೆಯಲ್ಲಿ ಅಷ್ಟು ದೇವತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ಅಧಿಕ ಮಾಸ. ಆದ್ದರಿಂದಾಗಿ ಅಧಿಕಸ್ಯ ಅಧಿಕಂ ಫಲಂ. ವಿಶೇಷವಾಗಿ ಸಾಕಷ್ಟು ಸಂದರ್ಭಗಳನ್ನು ಹೇಳಿದ್ದಾರೆ. ದಿನಾಲು 33 ತಾಂಬೂಲವನ್ನು ದಾನ ಮಾಡಿದರೆ, ಅಂದರೆ 35 ದಂಪತಿಗಳನ್ನು ಕೂಡಿಸಿ ಅವರಿಗೆ ತಾಂಬೂಲ ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಸಂಪೂರ್ಣ ಸೌಭಾಗ್ಯ ಸಿಗ್ತದೆ, ಮುತ್ತೈದೆತನ ಸಿಗ್ತದೆ, ವೈಧವ್ಯ ಬರುವುದಿಲ್ಲ. ಈ 33 ದಿನ ದೇವರ ಎದುರಿನಲ್ಲಿ ಅಖಂಡವಾಗಿ ಒಂದು ಸ್ವಲ್ಪ ಕೂಡ ಶಾಂತವಾದ ಕ್ಷಣಕ್ಕೆ ಇಮಿಡಿಯೇಟ್ಲಿ ಅದನ್ನು ಹಚ್ಚೋದು. ಇದನ್ನು ಈ ರೀತಿಯಾಗಿ ತುಪ್ಪದ ದೀಪವನ್ನು ಉರಿಸಿದರೆ ಆಗ ಅವರಿಗೆ ಸಂಪತ್ತಿ ಸಿಗ್ತದೆ ಅಂತ ತಿಳ್ಕೊಂಡಂತ ಹೇಳಿದ್ದಾನೆ. ಆನಂತರ ಈ 33 ದಿನ, ಈ 30 ದಿನ ಗಂಗಾ ಸ್ನಾನ ಮಾಡಿದರೆ ಸಕಲ ಪಾಪಗಳ ನಿವೃತ್ತಿ ಆಗ್ತದಂತೆ. ಕೊನೆಗೆ ಗಂಗಾಳದಲ್ಲಿ ಗಂಗೆಯನ್ನು ಸ್ಮರಣೆ ಮಾಡಿದರೂ ಸಾಕು. ಮೌನದಿಂದ ಭೋಜನ ಮಾಡಿದರೆ, ಊಟ ಮಾಡೋದು ಮಾತನಾಡಬಾರ್ದು, ಮಾಡಿದರೆ ಎಲ್ಲ ಪಾಪಗಳು ದೂರವಾಗುತ್ತವೆ. 33 ಅನ್ನರಸವನ್ನು ಅತಿರಸವನ್ನು ದಾನ ಮಾಡಿದರೆ ಭಗವಂತನ ವಿಶೇಷ ಅನುಗ್ರಹ ಆಗ್ತದೆ. ಆದ್ದರಿಂದಾಗಿ ಅಧಿಕ ಮಾಸದಲ್ಲಿ ನಾವೇನೇನು ಮಾಡ್ತೇವೆ ಅದನ್ನು ತಾನು ಮಾಡೋದಕ್ಕೋಸ್ಕರ ದಾನ ಮಾಡುವಾಗ ಮಲಾನಾಂಚ ವಿಶುದ್ಧರ್ಥಂ, ನನ್ನಲ್ಲಿರುವ ಎಷ್ಟೆಷ್ಟು ಕೆಟ್ಟ ಚಟಗಳಿವೆ, ಆಲಸ್ಯಾದಿಗಳಿವೆ, ಅವೆಲ್ಲವನ್ನು ದೂರ ಮಾಡೋದಕ್ಕೋಸ್ಕರ, ಪಾಪ ಪ್ರಶಮನಾಯ ಚ, ನನ್ನ ಪಾಪವನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ, ಪುತ್ರ ಪೌತ್ರಾಭಿವೃದ್ಧ್ಯರ್ಥ, ಪುತ್ರರು ಪೌತ್ರರು ನಮ್ಮ ಕುಟುಂಬ ಮುಂದುವರಿಯುವಂತೆ
ತವ ದಾಸ್ಯಾಮಿ ಭಾಸ್ಕರ. ಸೂರ್ಯಾಂತರ್ಗತ ನಾರಾಯಣ ನಿನ್ನನ್ನು ಉದ್ದೇಶಿಸಿ ದಾನ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ದಾನ ಮಾಡಬೇಕು. ಈ ರೀತಿಯಾಗಿ ಅಧಿಕ ಮಾಸದಲ್ಲಿ ಯಜ್ಞ, ದಾನ, ತಪಸ್ಸು ಇವುಗಳನ್ನು ನಾವು ಮಾಡಿದರೆ ಭಗವಂತ ವಿಶೇಷವಾದ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಪುರುಷೋತ್ತಮನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಈ ಅಧಿಕ ಮಾಸದಲ್ಲಿ ಮಾಸ ಫಲ, ಅಧಿಕ ಮಾಸದ ಮಹಿಮೆ, ಆನಂತರ ಭಾಗವತ, ರಾಮಾಯಣ, ವಿಷ್ಣು ಸಹಸ್ರನಾಮ ಇವುಗಳ ವಿವರಣೆಯನ್ನು, ಪ್ರವಚನವನ್ನು ಕೇಳಿದರೆ ಪರಮಾತ್ಮ ಅತ್ಯಂತ ಪ್ರೀತನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದರಿಂದಾಗಿ ಜಗತ್ತಿಗೆ ಒಂದು ಒಳ್ಳೆಯದಾಗಲಿ, ಜಗತ್ತಿಗೆ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ, ಮತ್ತು 100 ವರ್ಷ ಪರಮಾತ್ಮನ ಆರಾಧನೆ ಮಾಡಿದ ಪುಣ್ಯ ನಮಗೆ ಸಿಗಲಿ ಅಂತ ತಿಳ್ಕೊಂಡು ಅಂಥೇಳಿ ನಾವು ಸುಮಾರು 7 ಅಧಿಕ ಮಾಸಗಳಿಂದ ಪ್ರತಿ ವರ್ಷ 30 ದಿನ ಪ್ರತಿ ಸಹಸ್ರವನ್ನು ಏಕಾದಶಿ ದ್ವಾದಶಿ ಬಿಟ್ಟು 26 ದಿನ, 2 ಏಕಾದಶಿ 2 ದ್ವಾದಶಿ ಕೇವಲ ಪಾರಾಯಣ ಇದಿರ್ತದೆ, ಅವತ್ತು ಪಾರಾಯಣ ಇರ್ತದೆ, ಅವತ್ತು ಹೋಮಗಳಿರೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಇನ್ನು ಬೃಹತಿ ಸಹಸ್ರ ಅಂದರೆ ಏನು? ಸಮಯ ಬಹಳ ಬೇಕು, ಮತ್ತು ದಿನಾಲೂ ಸ್ವಲ್ಪ ಹೇಳ್ತಾ ಇರ್ತಾನೆ. ಸರ್ವಸಾಮಾನ್ಯವಾಗಿ ಪರಮಾತ್ಮ ಹೇಳ್ತಾನೆ, ನಿನ್ನ ಕಡೆಯಿಂದ ಏನಾಗದೇ ಇದ್ದರೂ ಕೂಡ ನಿನ್ನಿಂದ ನಾನೇನು ಬಯಸೋದಿಲ್ಲ. ನಿನಗೆ ನಾನು ಕೊಟ್ಟದ್ದು ಎಣಿಸ್ಲಿಕ್ಕೆ ಆಗೋದಿಲ್ಲ. ಮಾನವ, ನಾನು ಎಷ್ಟು ಕೊಟ್ಟಿದ್ದೇನೆ ಅದನ್ನು ನೀನು ಎಣಿಸ್ಲಿಕ್ಕೇ ಆಗೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಿನಗೆ ನಿನ್ನ ತಾಯಿಯನ್ನು ಕೊಟ್ಟಿದ್ದೇನೆ, ನಿನ್ನ ತಂದೆಯನ್ನು ಕೊಟ್ಟಿದ್ದೇನೆ, ಅಜ್ಜನನ್ನು ಕೊಟ್ಟಿದ್ದೇನೆ, ಮುತ್ತಜ್ಜನನ್ನು ಕೊಟ್ಟಿದ್ದೇನೆ, ತಾಯಿಯ ಗರ್ಭದಲ್ಲಿದ್ದಾಗ 9 ತಿಂಗಳು ಸಂರಕ್ಷಣೆ ಮಾಡಿದ್ದೇನೆ, ಭೂಮಿ ಮೇಲೆ ಬಂದಾಕ್ಷಣಕ್ಕೇನೆ ತಾಯಿ ಎದೆಯಲ್ಲಿ ಹಾಲನ್ನು ಕೊಟ್ಟಿದ್ದೇನೆ, ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಕೊಟ್ಟಿದ್ದೇನೆ, ಎಲ್ಲ ಕಡೆಗೆ ಪ್ರಾಣವಾಯು ಇಟ್ಟಿದ್ದೇನೆ, ಮಳೆ ಬೆಳೆ ಸರಿಯಾದ ವೇಳೆಯಲ್ಲಿ ಆಗುವಂತೆ ಮಾಡಿದ್ದೇನೆ, ಋತುಗಳನ್ನು ನಿಯಮನ ಮಾಡಿದ್ದೇನೆ, ಕಾಲ ನಿಯಮನ ಮಾಡಿದ್ದೇನೆ, ನಿಮ್ಮ ಶರೀರದ ನಿರ್ಮಿತಿ ಮಾಡಿದ್ದೇನೆ, ನಿಮ್ಮ ಶರೀರದಲ್ಲಿ 72,000 ರೂಪದಿಂದ ಇದ್ದು ನಿಮ್ಮ ಶರೀರವನ್ನು ಸಂರಕ್ಷಣೆ ಮಾಡ್ತಾಯಿದ್ದೇನೆ. ಮತ್ತೇನು ಬೇಕು ನಿಮಗೆ? ಇಷ್ಟೆಲ್ಲ ಉಪಕಾರ ಮಾಡ್ತೀವಿ ಪರಮಾತ್ಮ. ನಮ್ಮಿಂದ ಏನು ಬಯಸ್ತಿ? ನಿಮ್ಮಿಂದ ನಾನು ಏನು ಬಯಸೋದಿಲ್ಲ. ದಿನಾಲೂ ತಪ್ಪದೇ ನನ್ನ ನೆನೆಸಿ ನನ್ನ ಪೂಜೆ ಮಾಡಿರಿ ಸಾಕು. ಇನ್ನು ಪರಮಾತ್ಮನ ದಿನಾಲು ಪೂಜೆ ಮಾಡಬೇಕು ಅಂತಂದರೆ ಹುಟ್ಟಿದ ಮೊದಲನೇ ದಿವಸ ಪೂಜೆ ಮಾಡಲಿಕ್ಕಾಗ್ತದೆ? ಸಾಧಾರಣ 12-14 ವರ್ಷ ಆದಮೇಲೆ ಮಂತ್ರ ಕಲಿತು ಪೂಜೆ ಮಾಡಬೇಕು. ಅಲ್ಲಿ ತನಕ ಪೂಜೆ ಆಗಿಲ್ಲಲ್ಲ. ಆಮೇಲೆ ವಯಸ್ಸಾದಮೇಲೆ ಬೆಡ್ ರಿಟರ್ನ್ ಆಗಿರ್ತೇವೆ, ಅವು ಪೂಜೆ ಮಾಡಲಿಕ್ಕೆ ಆಗಂಗಿಲ್ಲ. ಆಗೂ ಕೂಡ ಪೂಜಾ ತಪ್ಪಿ ಹೋಗ್ತದೆ. ಆನಂತರ ಕೆಲವು ಸಲ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ ಅಂತ ಹೋಗ್ತೀವಲ್ಲ, ಅವಾಗೂ ಪೂಜೆ ಬಿಟ್ಬಿಡ್ತೀವಿ. ಮತ್ತು ಈ ಎಲ್ಲ ಪೂಜೆ ಮಾಡಿದ ಪುಣ್ಯ ಸಿಗಬೇಕು ಅಂತ ತಿಳ್ಕೊಂಡಂತಂದರೆ ವಿಷ್ಣು ಸಹಸ್ರನಾಮದ ದ್ಯೋತಕವಾದ ಬೃಹತಿ ಸಹಸ್ರ ಮಂತ್ರಗಳ ಪಾರಾಯಣ. ಬೃಹತಿ ಸಹಸ್ರ ಮಂತ್ರಗಳಿಂದ ಪರಮಾತ್ಮನಿಗೆ ಅಜ್ಜಾಹುತಿ, ತುಪ್ಪದ ಆಹುತಿ, ಬೃಹತಿ ಸಹಸ್ರ ಹೋಮ ಇವುಗಳನ್ನು ಮಾಡಿದರೆ 100 ವರ್ಷ ಒಂದೂ ದಿನ ಪೂಜೆ ಮಾಡಿದ ಫಲ ನಿಮಗೆ ಸಿಗ್ತದೆ. ಯಾಕಪ್ಪ ಸಿಗ್ತದೆ? ಏನು ಲಾಭ? ಇದಕ್ಕೆ ಸಂಬಂಧ ಏನು? ಹೌದು, ನಮ್ಮ ಶರೀರದಲ್ಲಿ ಬಲಬದಿಯಲ್ಲಿ
36,000 ನಾಡಿಗಳಿವೆ. ಅದಕ್ಕೆ ಪುರುಷ ನಾಡಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಎಡಬದಿಯಲ್ಲಿ 36,000 ನಾಡಿಗಳಿವೆ. ಪರಮಾತ್ಮ ಸ್ತ್ರೀ ರೂಪದಿಂದ 32 ಉಳಿದ 36,000 ನಾಡಿಯಲ್ಲಿಯೂ ಕೂಡ ಅವನೇ ವ್ಯಾಪ್ತನಾಗಿದ್ದಾನೆ. ಇನ್ನು ನಮ್ಮ ಶರೀರದಲ್ಲಿ ನಮ್ಮ ವರ್ಷದಲ್ಲಿ 360 ದಿನಗಳು. ನೂರು ವರ್ಷದಲ್ಲಿ 36,000 ದಿನಗಳು, 36,000 ರಾತ್ರಿ. 36,000 ದಿನ, 36,000 ರಾತ್ರಿ. ತಪ್ಪದೇ ಪರಮಾತ್ಮನ ಪೂಜೆ ಧ್ಯಾನ ಮಾಡಿದ ಫಲ ಸಿಗಬೇಕು. ವೃದ್ಧಾಪ್ಯದಲ್ಲಿ ಆಗೋದಿಲ್ಲ. ಮುಂದೇನು ಮಾಡಬೇಕು? ಬೃಹತಿ ಸಹಸ್ರ ಮಂತ್ರಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದಾದಿಗಳಿಂದ ಬ್ರಾಹ್ಮಣ ಆರಣ್ಯಕ ಮಂತ್ರಗಳನ್ನು ಸೇರಿಸಿ ಅದಕ್ಕೆ ಆಹರಣ ವಿಧಿ ಅಂತ ತಿಳ್ಕೊಂಡಂತೆ ವಿಹರಣ ವಿಧಿ ಅಂತ ಕರೀತಾರೆ. ವಿಹರಣ ವಿಧಿಯಿಂದ 36 ಅಕ್ಷರಗಳುಳ್ಳ 36 ಅಕ್ಷರ ಇರುವ ಒಂದು ಮಂತ್ರಕ್ಕೆ, ಆ ಛಂದಸ್ಸಿಗೆ ಬೃಹತಿ ಅಂತ ತಿಳ್ಕೊಂಡಂತ ಹೆಸರು. 8 8 8 8 8 4 36. ಈ ರೀತಿಯಾಗಿ ಅಕ್ಷರಗಳಿಂದ ಯುಕ್ತವಾದ ಮಂತ್ರಗಳು. ಈ 36 ಮಂತ್ರಗಳಲ್ಲಿ 36 ವ್ಯಂಜನ ಇರ್ತದೆ. ವ್ಯಂಜನ ಸ್ವತಂತ್ರವಾಗಿರೋದಿಲ್ಲ, ಅದರ ಜೊತೆಗೆ ಸ್ವರಗಳು ಸೇರಿಕೊಳ್ತವೆ. ಹೀಗಾಗಿ 36 ಸ್ವರಗಳು, 36 ವ್ಯಂಜನ ಅಂದರೆ 72 ಸಂಖ್ಯೆಯ ಮಾತೃಕ ಇರುವ ಒಂದು ರುಚಿಗೆ ಒಂದು ಮಂತ್ರಕ್ಕೆ 72. ಇಂಥ 1000 ಮಂತ್ರ ಅಂತಂದರೆ 72,000. 72,000 ಸಂಖ್ಯೆಯಲ್ಲಿ ಇರುವುದರಿಂದಾಗಿ ನಮಗೆ ನಮ್ಮ ಜೀವನದಲ್ಲಿ 72,000 ದಿನಗಳು, 100 ವರ್ಷ. ನಾವೆಲ್ಲ ಸ್ವಲ್ಪ ಅತಿ ಭೋಗ, ಅತಿ ಶ್ರಮ ಮಾಡಿಕೊಂಡು 60ನೇ ವಯಸ್ಸಿಗೋ 70 ವರ್ಷಕ್ಕೆ 80 ವರ್ಷಕ್ಕೆ ಹೋಗ್ತೇವೆ. ನಿಜವಾಗ 100 ವರ್ಷ ದೇವರು ನಮಗೆ ಕೊಟ್ಟಿರೋ ದೇಣಿಗೆ. ನಾವು ಬೇಗನೆ ಹೋದ್ರೆ ಆಯಿತು. ಆ 100 ವರ್ಷದ ಪರಮಾತ್ಮ ಕೊಟ್ಟಿದ್ದಂತೂ ನಿಜಾನ. ಆ 100 ವರ್ಷ ಧ್ಯಾನವನ್ನು ಮಾಡಿದ ಫಲ ಸಿಗಬೇಕು. 100 ವರ್ಷ ಪೂಜೆ ಮಾಡಿದ ಫಲ ನಮಗೆ ಸಿಗಬೇಕು. ಇದನ್ನು ಮಾಡಬೇಕಾಗಿದ್ದರೆ ಬೃಹತಿ ಸಹಸ್ರ ಮಂತ್ರಗಳ 1000 ಮಂತ್ರಗಳ ಪಾರಾಯಣ ಮಾಡಿ, 1000 ಮಂತ್ರಗಳ ಹೋಮ ಮಾಡಿ, ಆಗ ಒಂದೂ ದಿನ ಬಿಡದೆ ಪರಮಾತ್ಮನ ಆರಾಧನೆ. ಈ ಆರಾಧನೆ ಮಾಡಿದ್ರಿಂದ ಏನು ಸಿಗ್ತದೆ? 100 ವರ್ಷ ಆಯುಷ್ಯ ಸಿಗ್ತದೆ. ಈ ಆರಾಧನೆ ಮಾಡಿದರೆ ನಮ್ಮ ಪಾಪಗಳು ಹೊರಟೋಗ್ತದೆ. ಈ ಆರಾಧನೆ ಮಾಡಿದರೆ ನಮ್ಮ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಈ ಬೃಹತಿ ಸಹಸ್ರ ಹೋಮವನ್ನು ಮಾಡಿದರೆ 72,000 ನಾಡುಗಳಿದ್ದ ಪರಮಾತ್ಮನ ಧ್ಯಾನ ಮಾಡೋದರಿಂದ, ಅವನನ್ನು ಸ್ಮರಣ ಮಾಡೋದರಿಂದ ನಾವು ಋಣದಿಂದ ಮುಕ್ತರಾಗ್ತೇವೆ. ಋಣದಿಂದ ಮುಕ್ತರಾಗುವುದು ಅಂದರೆ ಪಾಪದಿಂದ ಮುಕ್ತರಾಗೋದು. ಪಾಪದಿಂದ ಮುಕ್ತರಾಗೋದು ಅಂತಂದರೆ ಜ್ಞಾನ ಪ್ರಾಪ್ತಿ, ಅಪರೋಕ್ಷ ಜ್ಞಾನ, ಮೋಕ್ಷ. ಒಂದಕ್ಕೊಂದು ಪರಸ್ಪರ ಸಂಬಂಧ ಇದೆ. ಆದ್ದರಿಂದಾಗಿ ಐತರೇಯ ಬ್ರಾಹ್ಮಣದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. 1000 ಮಂತ್ರಗಳು ಋಗ್ವೇದಲ್ಲಾಗಲಿ ಯಜುರ್ವೇದಲ್ಲಾಗಲಿ 32 ಅಕ್ಷರದ ಮಂತ್ರ ಇಲ್ಲ. ಅದಕ್ಕೆ ನಾವು ಬ್ರಾಹ್ಮಣ ಮತ್ತು ಆರಣ್ಯಕ ಮಂತ್ರ ಸೇರಿಸಿ ವಿಹರಣ ವಿಧಿಯಿಂದ
ಹಿಂದಿನ ಕಾಲದಲ್ಲಿ ಜ್ಞಾನ ಋಷಿಗಳು, ವಿಶ್ವಾಮಿತ್ರಾದ ಋಷಿಗಳು 1,000 ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ, ಇದನ್ನು ಸಂಪಾದನೆ ಮಾಡಾಯಿತು, ಅದನ್ನು ಸೇರಿಸಿ ಎಡಿಟ್ ಮಾಡಲಾಯಿತು. 1000 ಮಂತ್ರಗಳು ಎಡಿಟ್ ಮಾಡಿದ ಸಂಪನ್ನಾದಾಗ ಈ ಮಂತ್ರವನ್ನು ನಾವು ಜಪ ಮಾಡೋದರಿಂದ, ಪಾರಾಯಣ ಮಾಡೋದರಿಂದ, ಹೋಮ ಮಾಡೋದರಿಂದ 36 ಅಕ್ಷರಾಣಂ ಸಹಸ್ರಾಣಿ ಭವಂತಿ, 36 ಅಕ್ಷರಗಳ ಪ್ರತಿ ಛಂದಸ್ಸಿನ 1,000 ಮಂತ್ರಗಳಾಗುತ್ತವೆ. ತಾವತ್ ಸಂವತ್ಸರಸ್ಯ ಅನ್ನಾಂ ಸಹಸ್ರಾಣಿ ಭವಂತಿ. ಮತ್ತು ನಮ್ಮ ಜೀವನದಲ್ಲಿ 100 ವರ್ಷ ಅಂತಿಕೊಂಡಂತಂದರೆ 365 ದಿವಸದ ಒಂದು ವರ್ಷ, ಅದು ಸಂವತ್ಸರ ಅಂತ 100 ವರ್ಷ ನಮ್ಗೆ ಆಯುಷ್ಯ ಇದೆ ಅಂತ ಅರ್ಥ. ಅದರಲ್ಲಿ ಹಗಲು ರಾತ್ರಿ, ವ್ಯಂಜನೇರೇವ, ಸ್ವರ ಅಂತಂದರೆ ಹಗಲು, ವ್ಯಂಜನ ಅಂತಂದರೆ ರಾತ್ರಿ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ, 72 ಸಹಸ್ರಾಣಿ ನಾಡ್ಯೆ ಅನ್ಯಾಸು ಪ್ರಧಾನತಃ. ಈ 72,000 ನಾಡಿಗಳಲ್ಲಿರುವ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಾಗಿದ್ದರೆ ಬೃಹತಿ ಸಹಸ್ರ ಮಂತ್ರದಿಂದ ವಾಚ್ಯನಾದ ಶ್ರೀಹರಿ ಅವನು ಆರಾಧನೆ ಮಾಡಿಕೊಂಡಂತೆ ಅರ್ಥ. ಅದನ್ನೇ ಮುಂದುವರಿಸುತ್ತಾ ಆಚಾರ್ಯರು ತಮ್ಮ ಇತರೆ ಭಾಷೆಯಲ್ಲಿ ಹೇಳ್ತಾರೆ, 72 ಸಹಸ್ರಾಣಿ, ಆಚಾರ್ಯರ ಮಾತು, ಶ್ರೀಮಧ್ವಾಚಾರ್ಯರ ಮಾತು, 72 ಸಹಸ್ರಾಣಿ ರೂಪಾಣಿ ಏವಂ ರಮಾಪತೆ. ಪರಮಾತ್ಮನ 72,000 ರೂಪಗಳು ನಮ್ಮ ಶರೀರದಲ್ಲಿ ಇವೆ. ಶತಾಬ್ದಾನಾಂ ಅಹೋರಾತ್ರಂ ದೈವತಾನ್ಯುತ್ತಮಾನಿ ಚ. ನಮ್ಮ 100 ವರ್ಷಗಳ ಪ್ರತಿದಿನದ ಜವಾಬ್ದಾರಿಯನ್ನು 72,000 ರೂಪದಿಂದ ಪರಮಾತ್ಮ ತೆಗೆದುಕೊಳ್ತಾನೆ. ಇಂಥ ಪರಮಾತ್ಮನನ್ನು ನಾವು ಬೃಹತಿ ಸಹಸ್ರದಿಂದ ಸ್ತೋತ್ರ ಮಾಡಿದರೆ ಶತವರ್ಷ ಹರಿಧ್ಯಾನ ಫಲಂ ಆಪ್ನೋತಿ ಪುರುಷ. 100 ವರ್ಷ ಒಂದೂ ದಿನ ತಪ್ಪದೇ ಪರಮಾತ್ಮನ ಪೂಜೆ ಧ್ಯಾನ ಮಾಡಿದ ಫಲ ಆ ವ್ಯಕ್ತಿಗೆ ಸಿಗ್ತದೆ. ಅಂದರೆ ತನ್ನ ವಯಸ್ಸಿನಲ್ಲಿ ಒಂದು ದಿನವೂ ತಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದರೆ ಎಂಥ ಮಹಾಪುಣ್ಯ. ವೃತ್ರಾಸುರನನ್ನು ಸಂಹಾರ ಮಾಡಿದ ಮೇಲೆ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು ಅಂತ ತಿಳ್ಕೊಂಡಂಥೇಳಿ ಇಂದ್ರ ತಾನು ಇನ್ನೂ ಉತ್ತಮ ಸ್ಥಾನ, ಮಹೇಂದ್ರ ಸ್ಥಾನ ಪಡೆಯಬೇಕು ಅಂಥೇಳಿ ವಿಶ್ವಜಿತ್ ಯಾಗವನ್ನು ಮಾಡಿದ. ಆ ವಿಶ್ವಜಿತ್ ಯಾಗದ ಒಂದು ಅಂಗವಾದ ಒಂದು ವಿಕೃತಿ ಯಾಗಕ್ಕೆ ಮಹಾವ್ರತ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ವಿಕೃತಿ, ನಮ್ಮ ವಿಕೃತಿ ಅರ್ಥ ಮಾಡ್ಕೊಳ್ಬೇಡಿ, ಅಲ್ಲಿ ಉಪಭಾಗ ಅಂತ ಅರ್ಥ. ಆ ಮಹಾವ್ರತ ಅಂತ ತಿಳ್ಕೊಂಡಂತನ್ನುವ ಯಾಗದಲ್ಲಿ ಇಂದ್ರ ಯಜಮಾನ, ಯಾಕಂದರೆ ಅವನೇ ಯಜ್ಞವನ್ನು ಮಾಡ್ತಾಯಿದ್ದ. ವಿಶ್ವಾಮಿತ್ರರು ಆಹುತಿ ಹಾಕ್ತಕ್ಕಂಥ ಹೋತೃಗಳಾಗಿದ್ದರು. ಭೃಗು ಋಷಿಗಳು ಅಧ್ವರಿಗಳಾಗಿದ್ದರು. ಸ್ವತಃ ಬ್ರಹ್ಮದೇವರು ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದರು. ಅಂದರೆ ಎಲ್ಲ ಸಂಪೂರ್ಣ ಅಧ್ಯಕ್ಷರಂತೆ ನೋಡ್ತಕ್ಕಂಥ ಹೊತ್ತಲ್ಲಿ ವಾಯುದೇವರು ಸಾಮಗಾನ ಮಾಡುವ ಉದ್ಗಾತ್ರಗಳಾಗಿದ್ದರು. ಆಮೇಲೆ ಚೀಫ್ ಗೆಸ್ಟ್ ಪರಮಾತ್ಮ, ಅವನು ಸದಸ್ಯ ಅಂತ ಕರೀತಾರೆ. ಉಳಿದ ಋಷಿಗಳು ಋತ್ವಿಜರಾಗಿದ್ದರು. ಯಾವಾಗ ವಿಶ್ವಾಮಿತ್ರರು ಮಧ್ಯಾಹ್ನ ಕಾಲದ ಸಂದರ್ಭದಲ್ಲಿ ಆಹುತಿ ಹಾಕುವಾಗ ಪರಮಾತ್ಮನ ಸ್ತೋತ್ರ ಮಾಡ್ತಾ ನಿಷ್ಕೈವಲ್ಯ ಶಸ್ತ್ರ, ಅಂದರೆ ಪರಮಾತ್ಮನಿಗೆ ಅತ್ಯಂತ ಸಾಮ್ಯಾಪ್ಯವನ್ನು ಪಡೆಯುವ ಸ್ತೋತ್ರ ಅಂತ ಅನಿಸ್ಕೊಂಡಿರ್ತಕ್ಕಂಥ ಬೃಹತಿ ಸಹಸ್ರ ಮಂತ್ರ, ಇವುಗಳಿಗೆ ಶಸ್ತ್ರಮಂತ್ರ ಅಂತ ಕರೀತಾರೆ. ಶಸ್ತ್ರಮಂತ್ರ ಅಂತಂದರೆ ನಮ್ಮ ಪಾಪಗಳನ್ನು ದೂರ ಮಾಡಿ ಪುಣ್ಯವನ್ನು ಕೊಡ್ತಕ್ಕಂಥ ಮಂತ್ರಗಳು. ಅವುಗಳನ್ನು ಪಠಿಸುವಾಗ ಉದ್ಗಾತ್ರಗಳಾದ ವಾಯುದೇವರು ತಾವು ಎದುರಿಗೆ ಬಂದು ಕೂತ್ಕೊಂಡ್ರು. ಆ ವಾಯು
ವಾಯು ಸಹಿತನಾಗಿರ್ತಕ್ಕಂಥ ಪರಮಾತ್ಮ ಇಂದ್ರನಲ್ಲಿ ಸೇರಿಕೊಂಡ. ವಿಶ್ವಾಮಿತ್ರಲ್ಲಿ ಉದ್ಗಾತ್ರಗಳಾದರೆ ವಾಯುದೇವರು ಸೇರಿಕೊಂಡ್ರು. ವಿಶ್ವಾಮಿತ್ರ ಅಂತರ್ಗತ, ಯಾಕೆ ಅವರೇ ಉದ್ಗಾತ್ರಗಳು. ಅವರು ಬೃಹತಿ ಸಹಸ್ರವನ್ನು ಪರಮಾತ್ಮನ ಸ್ತೋತ್ರ ಮಾಡುವಾಗ ಆವಾಗ ಇಂದ್ರನಿಗೆ ಭಾಳ ಸಂತೋಷವಾಯಿತು. ಇಂದ್ರ ಪುನಃ ಬಂದು ವಿಶ್ವಾಮಿತ್ರರಿಗೆ ಹೇಳಿದ, ಇನ್ನೊಮ್ಮೆ ಬೃಹತಿ ಸಹಸ್ರವನ್ನು ಪಠನೆ ಮಾಡಿರಿ ಅಂತ ಹೇಳ್ಕೊಂಡಂತೇಳಿ. ಆ ವಿಶ್ವಾಮಿತ್ರ ಕಡ್ತಾ ಇತ್ತು. ಬರೀ ಇಂದ್ರನ ಪ್ರಾರ್ಥನೆ ಅಲ್ಲ, ಒಳಗಿದ್ದು ಯಾವುದೋ ಶ್ರೇಷ್ಠ ದೇವತೆ ನಮಗೆ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರು. ಮೂರನೇ ಸಲ ಬಂದು ಇನ್ನೊಮ್ಮೆ ಹೇಳುವಂತನ್ನುವಾಗ ವಿಶ್ವಾಮಿತ್ರರು ಇಂದ್ರಾಂತರ್ಗತನಾದ ವಾಯುವಂತರ್ಗತನಾದ ಪರಮಾತ್ಮನನ್ನು ಗುರುತಿಸಿದರು. ಪರಮಾತ್ಮ, ನಾವು ಮಾಡುವ ಸ್ತೋತ್ರವೇ ನಿನಗೆ ಅನ್ನ ಅಲ್ಲೇನು ಅಂತ ತಿಳ್ಕೊಂಡಂಥೇಳಿ ಅತ್ಯಂತ ಭಕ್ತಿಯಿಂದ ವಾಯುವಂತರ್ಗತ ಶ್ರೀಹರಿಯನ್ನು ಬೃಹತಿ ಸಹಸ್ರ ಮಂತ್ರಗಳಿಂದ ಯಾವಾಗ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡಿದರು, ಆಗ ಪರಮಾತ್ಮ ಭಲೆ ಭಲೆ ಅಂತ ತಿಳ್ಕೊಂಡಂಥೇಳಿ, ಮೊದಲನೇ ಸಲ ನೀವೇನು ಬೃಹತಿ ಸಹಸ್ರ ಹೇಳಿದಿರಿ, ನಿಮಗೆ ಸಾಲೋಕ್ಯ ಮೋಕ್ಷ ಕೊಡ್ತೇನೆ. ಎರಡನೇ ಸಲ ನೀವೇನು ಬೃಹತಿ ಸಹಸ್ರ ಮಂತ್ರ ಹೇಳಿದಿರಿ, ನಿಮಗೆ ಸಾಮೀಪ್ಯ ಕೊಡ್ತೇನೆ. ಮೂರನೇ ಸಲ ಏನು ಹೇಳಿದಿರಿ ಬೃಹತಿ ಸಹಸ್ರ, ನಿಮಗೆ ಅತಿ ಸಾಮೀಪ್ಯ ಕೊಡ್ತೇನೆ, ಮೋಕ್ಷ ಕೊಡ್ತೇನೆ ಪರಮಾತ್ಮನ ವರ ಕೊಟ್ಟ. ಈಗ ನಾವು ಈಗಾಗಲೇ 6-7 ಸಲ ಬೃಹತಿ ಸಹಸ್ರ ಮಾಡಿದ್ದೇವೆ. ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ಭಾಗವಹಿಸಿರಿ ಎಲ್ಲರೂ. ಪರಮಾತ್ಮ ವಿಶ್ವಾಮಿತ್ರರಿಗೆ ಕೊಟ್ಟಂತೆ ನಮಗೂ ಮೋಕ್ಷ ಕೊಡು, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಏನು ಅದು ಯಾವುದಿದ್ರೂ ಕೂಡ ಒಟ್ಟು ಒಂದು ಕೊಡು, ನಮ್ಮ ಯೋಗ್ಯತೆ ಏನಿದೆ ಅದು ಕೊಡು, ಆದರೆ ಮೋಕ್ಷ ಕೊಡು ಅಂತ ನಾವು ಪರಮಾತ್ಮನಿಗೆ ಭಕ್ತಿಯಿಂದ ಕೇಳಲಿಕ್ಕೆ ನಮಗೆ ಅಧಿಕಾರ ಬರ್ತದೆ. ಬೃಹತಿ ಸಹಸ್ರದ ಮಂತ್ರವನ್ನು ಜಪ ಮಾಡಿದಾಗ, ಬೃಹತಿ ಸಹಸ್ರ ಮಂತ್ರದಿಂದ ಆಹುತಿ ಕೊಟ್ಟಾಗ, ಆ ಯಜ್ಞದಲ್ಲಿ ಭಾಗವಹಿಸಿದಾಗ, ಆ ಯಜ್ಞದಲ್ಲಿ ಸೇವೆಗಳನ್ನು ಮಾಡಿದಾಗ ಪರಮಾತ್ಮನಿಗೆ ಹೇಳಲಿಕ್ಕಾಗ್ತದೆ, ಪರಮಾತ್ಮ ವಿಶ್ವಾಮಿತ್ರನಿಗೆ ಮೋಕ್ಷ ಕೊಟ್ಟು ನನಗೆ ಇವತ್ತಿಲ್ಲ ಸಾಧನೆ ಮಾಡ್ತೀವಿ, ಇನ್ನೊಂದು 10 ಜನ್ಮ ಆದಮೇಲೆ ಆದರೂ ಮೋಕ್ಷ ಕೊಡು ಅಂತ ಪರಮಾತ್ಮನ ಹತ್ರ ನಾವು ಕೇಳಲಿಕ್ಕೆ ಅನುಕೂಲವಾಗ್ತದೆ. ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಚನವನ್ನು ಕೊಟ್ಟು ಹೇಳ್ತಾರೆ, ಈ ಕಥೆ ಏನು ಹೇಳಿದ್ನಲ್ಲ ಅದು ಕಥೆ. ವೃತ್ರಂ ಹತ್ವಾ ಪುರಂದೇಸು ಮಹೇಂದ್ರತ್ವ ಅಭಿಪತ್ತಯೇ ಮಹಾವ್ರತಂ ಕರ್ಮಚಕ್ರೆ ಹೋತ್ರಂ ಚಕ್ರೇತ ಕೌಶಿಕ ಭೃಗುರಧ್ವರ್ಯುರಭವತ್ ಬ್ರಹ್ಮಾಭವತ್ ಸ್ವಯಂ ಉದ್ಗಾತ ವಾಯುರಭವತ ಸ್ವಯಂ ನಾರಾಯಣ ಪ್ರಭು ಸಾದಸ್ಯಂ ಅಕರೋತ್ ತತ್ರ ತದನ್ಯರತ್ವಜೈ. ಇದರ ಮೊದಲನೇ ಸೂಕ್ತ, 9 ಮಂತ್ರಗಳ ಮೊದಲನೇ ಸೂಕ್ತಕ್ಕೆ ತದಿದಾಸ ಸೂಕ್ತ ಅಂತೇಳಿ ಹೆಸರು. ಆಚಾರ್ಯರು ಹೇಳ್ತಾರೆ, ತದಿದಾಸಂ ಜಪೇತ್ ಸೂಕ್ತಂ ಏಕವಾರಂ ದಿನೇ ದಿನೇ. ಈ 9 ಮಂತ್ರಗಳ ಈ ಸೂಕ್ತವನ್ನು ದಿನವೂ ಕೂಡ ಯಾವ ವ್ಯಕ್ತಿ ತಪ್ಪದೇ ಹೇಳ್ತಾನೆ, 9 ಕೋಟಿ ಮಂತ್ರ ಜಪ ಮಾಡಿದರೆ ಎಷ್ಟು ಫಲ ಸಿಗಬೇಕು ಅಷ್ಟು ಫಲ ಈ ಸೂಕ್ತ ಪಠಣದಿಂದ ಸಿಗ್ತದೆ. ಅಂದರೆ ನೀವು ನಾಳೆ ಬೃಹತಿ ಸಹಸ್ರದಲ್ಲಿ ಭಾಗವಹಿಸಿದರೆ 9 ಕೋಟಿ ಮಂತ್ರವನ್ನು 90 ಕೋಟಿಭಿರ್ ಮಂತ್ರೈ ಯತ್ ಫಲಂ ಲಭತೇತು ತತ್ ಲಭತ್. ಅದು ನಿಮ್ಮ ಶ್ರದ್ಧೆ, ನಿಮ್ಮ ವಿಶ್ವಾಸದ ಮೇಲೆ ಅವಲಂಬಿಸಿದೆ. ಎಲ್ಲ ವೇದಗಳ ಪ್ರತಿನಿಧಿಯರು ಗರುಡ. ಆದ್ದರಿಂದಾಗಿ ಈ ಬೃಹತಿ ಸಹಸ್ರ ಯಜ್ಞ ಮಾಡಬೇಕಾಗಿದ್ದರೆ ಗರುಡ ಚಿತಿಯನ್ನು ಮಾಡಬೇಕಾಗ್ತದೆ. ಗರುಡ ಚಿತಿ ಅಂತಂದರೆ ಗರುಡಾಕೃತಿಯ ಹೋಮಕುಂಡವನ್ನು ಮಾಡಬೇಕಾಗ್ತದೆ. ಇಲ್ಲಿ ಪರಮಾತ್ಮ ವಾಸುದೇವ ಅನಿರುದ್ಧ ರೂಪದಿಂದ ಇದ್ದಾನೆ. ಪರಮಾತ್ಮ ತಾನು ಗರುಡನ ತಲೆಯ ಭಾಗ ಋಗ್ವೇದ,
ಗರುಡಾಕೃತಿಯ ಹೋಮಕೊಂಡ ಇಲ್ಲಿ ಬಂದಾಗ ನೋಡ್ತೀರಿ ನೀವು, ತಲೆ ಭಾಗದಲ್ಲಿ ಋಗ್ವೇದಕ್ಕೆ ಅಭಿಮಾನಿಯಾದಂಥ ಪರಮಾತ್ಮ ಇದ್ದಾನೆ. ಬಲಬದಿಯ ರೆಕ್ಕೆಯಲ್ಲಿ ಯಜುರ್ವೇದ, ಎಡಬದಿಯ ರೆಕ್ಕೆಯಲ್ಲಿ ಸಾಮವೇದ, ಹಿಂದಿನ ಬಾಲದ ಭಾಗದಲ್ಲಿ ಅಥರ್ವವೇದ. ಈ ಹೋಮದ ಎದುರು ನೋಡ್ತಾ ಇರುವಾಗ ನಾವು ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಗರುಡನ ತಲೆಭಾಗ ಅಂತಕೊಂಡಂತೇನಿದೆ, ವಾಸುದೇವ ಅನಿರುದ್ಧ ರೂಪಿಯಾದ ಪರಮಾತ್ಮ ಅಲ್ಲಿದ್ದಾನೆ. ಗರುಡನ ಬಲಬದಿಯ ರೆಕ್ಕೆ ಏನಿದೆ, ವಾಸುದೇವ ಪ್ರದ್ಯುಮ್ನ ಇದ್ದಾನೆ. ಎಡಬದಿಯ ರೆಕ್ಕೆಯಲ್ಲಿ ವಾಸುದೇವನಾಗಿದ್ದಾನೆ. ಬಾಲದಲ್ಲಿ ವಾಸುದೇವ ನಾರಾಯಣನಿದ್ದಾನೆ. ಮಧ್ಯದಲ್ಲಿ ಎಲ್ಲಿ ಆಹುತಿ ಹಾಕ್ತೇವೆ ಅಲ್ಲಿ ನಾರಾಯಣ ವಾಸುದೇವನಿದ್ದಾನೆ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರವೃದ್ಧ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ. 5 ಭಾಗ ಯಾಕಪ್ಪ ಅಂತ ತಿಳ್ಕೊಂಡಂತಂದರೆ, ಈ 1000 ಮಂತ್ರದಲ್ಲಿ 5 ವಿಭಾಗಗಳಿವೆ. ಮುಂದಿನ ಭಾಗ ಗಾಯತ್ರಿ ತ್ರಿಚಾಶೀತಿ, ಬಾರ್ಹತ ತ್ರಿಚಾಶೀತಿ, ಔಷ್ಣಿಕ ತ್ರಿಚಾಶೀತಿ, ಉತ್ತರ ಭಾಗ ಅಂತ ತಿಳ್ಕೊಂಡಂತ ಹೇಳಿ. ಏನು ತ್ರಿಚಾಶೀತಿ ಅಂತ ತಿಳ್ಕೊಂಡಂತಂದರೆ 280 280 280. ಗಾಯತ್ರಿ ಛಂದಸ್ಸಿನ ಜೊತೆಗೆ ಬ್ರಾಹ್ಮಣ ಮಂತ್ರ ಸೇರಿಸಿ ಮಾಡಿದ 280 ಮಂತ್ರಗಳಿಗೆ ಗಾಯತ್ರಿ ತ್ರಿಚಾಶೀತಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆನಂತರ ಬೃಹತಿ ಛಂದಸ್ಸಿನ ಜೊತೆಗೆ ಬ್ರಾಹ್ಮಣ ಅರಣ್ಯಕ ಮಂತ್ರ ಸೇರಿಸಿ ತಯಾರಿಸಿದ 280 ಮಂತ್ರಗಳಿಗೆ ಬಾರ್ಹತ ತ್ರಿಚಾಶೀತಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಉಷ್ಣಿಕ್ ಛಂದಸ್ಸಿನ ಜೊತೆಯಲ್ಲಿ ಸೇರಿಸಿಕೊಂಡು 200 ಬೃಹತಿ ಸಹಸ್ರ ಮಂತ್ರಗಳ ಎಡಿಟೇನ್ ಮಾಡಲಾಗಿದೆ. ಅದಕ್ಕೆ ಔಷ್ಣಿಕ ತ್ರಿಚಾಶೀತಿ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಈ ರೀತಿಯಾಗಿ 240 ಮತ್ತು 600 840 ಮಂತ್ರಗಳು ಛಂದಸ್ಸಿನ ಜೊತೆಗೆ ಸೇರಿಸಿ ಮಾಡಿದ ಮಂತ್ರಗಳು. ಇನ್ನು ಎಷ್ಟು ಉಳಿತು? 120 ಮಂತ್ರ ಉಳಿತು. ಅವು ಋಗ್ವೇದದಲ್ಲಿ ಬೃಹತಿ ಛಂದಸ್ಸಿನಲ್ಲೇ ಸಿಗ್ತವೆ. ಅದರಲ್ಲಿ 40 ಮಂತ್ರಗಳು ತಲೆಭಾಗದಲ್ಲಿ, ಗರುಡನ ತಲೆಭಾಗ, 40 ಮಂತ್ರ ಪುಚ್ಛಭಾಗದಲ್ಲಿ. ಈ ರೀತಿಯಾಗಿ ಮಾಡುವಾಗ ಮೊದಲಿನ 40 ಮಂತ್ರಗಳಲ್ಲಿ ನಾರಾಯಣ ಮತ್ಸ್ಯರೂಪಿಯಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ನಂತರದ 280 ಮಂತ್ರಗಳಲ್ಲಿ ನಾರಾಯಣ ಕೂರ್ಮ, ನಂತರದ 280 ಮಂತ್ರಗಳಲ್ಲಿ ನಾರಾಯಣ ವರಾಹ, ನಂತರದ 280 ಮಂತ್ರಗಳಲ್ಲಿ ನಾರಾಯಣ ವಾಮನ, ಆನಂತರ ಪುಚ್ಛಭಾಗದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅನಿರುದ್ಧಾದಿ ಮತ್ಸ್ಯರೂಪ, ನಾರಾಯಣ ಮತ್ಸ್ಯ ಅನಿರುದ್ಧ ರೂಪಗಳನ್ನು ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಚಿಂತನೆ ಮಾಡ್ತಾ ನಾವು ಹೋಮದಲ್ಲಿ ಭಾಗ ಮಾಡಿದರೆ ಅಲ್ಲಿ ಕೂತಾಗ ಯಾರು ಬಂದಾರ ಏನು ಬಂದಾರ ನೋಡಬೇಡಿ. ಮುಂದಿನ ಭಾಗದಲ್ಲಿ ನಾರಾಯಣ ಮತ್ಸ್ಯ, ಬಲಭಾಗದಲ್ಲಿ ನಾರಾಯಣ ಕೂರ್ಮ, ಎಡಭಾಗದಲ್ಲಿ ನಾರಾಯಣ ವರಾಹ, ಆನಂತರ ಹಿಂದಿನ ಭಾಗದಲ್ಲಿ ನಾರಾಯಣ ವಾಮನ, ಮಧ್ಯಭಾಗದಲ್ಲಿ ನಾರಾಯಣ ಮತ್ಸ್ಯ ಅನಿರುದ್ಧ. ಇಷ್ಟು ನಿಮಗೆ ಮತ್ಸ್ಯ ಕೂರ್ಮವರಾಹ ನರಸಿಂಹ ಎಲ್ಲ ಗೊತ್ತಿದೆ. ಈ ಅನುಸಂಧಾನವನ್ನು ಮಾಡ್ತಾ ಇದ್ದರೆ ಆ ಪರಮಾತ್ಮನ ಆರಾಧನೆ ಮಾಡಿದಂತೆ. ಆ ಪರಮಾತ್ಮನೇ ಇಷ್ಟು ರೂಪದಿಂದ ಇದ್ದು ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಇರಬೇಕು. ಇದರ ಜೊತೆಯಲ್ಲಿ ಪರಮಾತ್ಮನನ್ನು
ಸಾಮರ್ಥ್ಯ ಇದ್ದರೆ 1000 ಕಲಶ ಇಟ್ಟು ಅವನನ್ನು ಆಹ್ವಾನ ಮಾಡಬೇಕು ಮತ್ಸ್ಯಾದಿ ರೂಪಗಳಿಂದ. ಇಲ್ಲ 101 ಕಲಶಗಳನ್ನು ಇಟ್ಟು ಅದರಲ್ಲಿ 10 ನಾಣ್ಯಗಳನ್ನು ಹಾಕಿ ಅಜಾದಿ 101 ರೂಪಗಳಲ್ಲಿ ಒಂದೊಂದು ರೂಪದಲ್ಲಿ 10 ರೂಪ ಅಂತ ತಿಳ್ಕೊಂಡು ಅಂತೇಳಿ 1000 ರೂಪಗಳ ಚಿಂತನೆಯನ್ನು ಮಾಡಬೇಕು. ಅದರ ಜೊತೆಯಲ್ಲಿ 1000 ಅಡಿಕೆಗಳನ್ನು ಇಟ್ಟು ಅಲ್ಲಿ ವಿಶ್ವಮಿಷ್ಮಟ್ಕರಾದ 1000 ರೂಪಗಳ ಆವಾಹನೆಯನ್ನು ಮಾಡಬೇಕು. ಆನಂತರ ದಿನಾಲು ಇವು ನಿತ್ಯ ಸ್ಥಿರ ಕಲಶ 1 ತಿಂಗಳವರೆಗೆ. ಇಲ್ಲ ದಿನಾಲು ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಹೆಸರಿನಲ್ಲಿ ಪಂಚಕಲಶಗಳನ್ನು ನೀರಿನಿಂದ ಸಹಿತವಾಗಿಟ್ಟು ಅವುಗಳ ಪ್ರೋಕ್ಷಣೆ ಮುಖಾಂತರ ಮತ್ತು ಪುನಃ ಪ್ರತಿ ದಿವಸ ಈ ಕಲಶಗಳನ್ನು ಪುನಃ ಸ್ಥಾಪನೆ ಮಾಡ್ತಾ ಈ ಹೋಮವನ್ನು ಮಾಡಬೇಕು. ಈ ಇದರಲ್ಲಿ ನಾವು ಸೇವಾ ರೂಪದಿಂದ ಭಾಗವಹಿಸಬೇಕಾಗಿದ್ದರೆ ನಾವು ಪರಮಾತ್ಮನ 72,000 ರೂಪಗಳು ಅಂತ ತಿಳ್ಕೊಂಡಂತಂದರೆ 72,000 ರೂಪಗಳನ್ನು ಕೊಟ್ಟು ಸೇವೆ ಮಾಡಿದರೆ ಪರಮಾತ್ಮನ 72,000 ರೂಪಗಳ ಚಿಂತನೆ ಮಾಡಿದ ಆರಾಧನೆ ಮಾಡಿದ ಪುಣ್ಯ ಸಿಗ್ತದೆ. ಇಲ್ಲಪ್ಪ ನಾವು ಪುರುಷ ಸ್ತ್ರೀ ರೂಪ ಸೇರಿಸಿ ಆ ರೀತಿಯಾಗಿ ನಾವು ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಫಲ ಸಿಕ್ಕರೂ ಪರವಾಗಿಲ್ಲ 36,000 ರೂಪಾಯಿ ಸೇವೆ ಮಾಡ್ತೇವೆ ಅಂತಕೊಂಡಂತಂದರೆ 36 ಅಕ್ಷರಗಳುಳ್ಳ 1000 ಮಂತ್ರಗಳ ಸೇವೆ ಮಾಡಿದಂತೆ. ಅದಕ್ಕೋಸ್ಕರ ಏನಪ್ಪ 72,000 ಇಟ್ಟಿದ್ದಾರೆ 32,000 ಇಟ್ಟಿದ್ದಾರೆ ಅಂಥೇಳಿ ರೀತಿಯಾಗಿ 72,000 ಒಂದು ಸೇವಾ, ಇಲ್ಲ 36,000 ರೂಪಾಯಿಗಳ ಸೇವಾ, ಇಲ್ಲ ಈ ಸಲ 72 ಮಹಾಮಂತ್ರಗಳ ಹೋಮವನ್ನು ಪ್ರತಿ ದಿವಸ 3 ಅಥವಾ 4 ಮಂತ್ರಗಳ ನಾವು ಆಹುತಿಗಳನ್ನು ನಾವು ಇಡ್ತಾ ಇದ್ದೇವೆ. 72 ಮಹಾಮಂತ್ರಗಳ ಆಹುತಿಯ ಪುಣ್ಯ ನಮಗೆ ಸಿಗಬೇಕು ಅಂತ ತಿಳ್ಕೊಂಡಂತಿದ್ದರೆ ಸಾಮರ್ಥ್ಯ ಇದ್ದ ವ್ಯಕ್ತಿಗಳು ಒಂದು ದಿವಸದ ಪೂರ್ತಿ ದ್ವಾಸಪ್ತತಿ ಮಹಾಮಂತ್ರಗಳ ಹೋಮ, ಬೃಹತಿ ಸಹಸ್ರ ಹೋಮ, ಆನಂತರ ಅನ್ನದಾನ. ಯಾಕೆ ಅನ್ನದಾನ ಸಹಿತವಾಗಿ ಮಾಡಿದಾಗ ಪೂರ್ತಿ ಪುಣ್ಯ ಬರ್ತದೆ. ಅದರ ಜೊತೆಗೆ ಆಚಾರ್ಯ ಪೂಜಾ, ದಂಪತಿ ಪೂಜಾ ಅಂತ್ಯಕೊಣಂತನ್ನೋ ರೀತಿಯಲ್ಲಿ ಕೂಡ ನೀವು ಸೇವೆ ಮಾಡಬಹುದು. ಅದು ಪೂರ್ತಿ ಎಲ್ಲ ಸೇವೆ ಸೇರಿ ಒಂದು ದಿವಸದ ಪೂರ್ತಿ ಸೇವೆ ಸೇರಿ 1,00,000 ರೂಪಾಯಿ. ಅದು ಆ ಸಂಖ್ಯೆ ಹಿಂದೆ ನಾನು ಹೇಳಿದ ಈ ಪರಮಾತ್ಮನ ರೂಪಗಳ ಚಿಂತನೆ ಇದೆ. ಇಲ್ಲ ಕೇವಲ ಅನ್ನದಾನ ಮಾಡ್ತೇನೆ, ದೇವರು ಹೆಚ್ಚಿಗೆ ಸಾಮರ್ಥ್ಯ ಕೊಟ್ಟಿಲ್ಲ, 20,000 ರೂಪಾಯಿಯಿಂದ ಒಂದು ದಿನದ ಪೂರ್ತಿ ಅನ್ನದಾನದ ಅದರಲ್ಲಿ ಅಡುಗೆಯವರ ಖರ್ಚು ಬಂತು, ಪದಾರ್ಥದ ಖರ್ಚು ಬಂತು, ತುಪ್ಪದ ಖರ್ಚು ಬಂತು, ನೈವೇದ್ಯ ಖರ್ಚು ಬಂತು. ಈ ಬೃಹತಿ ಸಹಸ್ರ ಹೋಮ ಮಾಡುವಾಗ ನಾವೇನು ಮಾಡ್ತೇವೆ, ಪರಮಾತ್ಮನಿಗೆ 100 ಸಲ ಒಂದೊಂದು ಮಂತ್ರಕ್ಕೆ 1 ಸಲ ಅಂದರೆ 1000 ಸಲ ಜಲಾಭಿಷೇಕ, 1000 ಸಲ ದುಗ್ಧಾಭಿಷೇಕ, 1000 ಸಲ ತುಪ್ಪದ ಆಹುತಿ, 1000 ಸಲ ಅರ್ಘ್ಯವನ್ನು ಕೊಡುವುದು, 1000 ಸಲ 1000 ಹೂವಿನಿಂದ ಅರ್ಚನೆ, ಆನಂತರ 1000 ಬತ್ತಿಯ ಮಂಗಳಾರತಿ. ಪ್ರತಿ 100ಕ್ಕೆ 100 ಬತ್ತಿಯ ಮಂಗಳಾರತಿ ಮಾಡ್ತೇವೆ. ಒಟ್ಟು 1000 ಬತ್ತಿಯ ಮಂಗಳಾರತಿ. ಆನಂತರ 1000 ಸಂಖ್ಯೆಯಲ್ಲಿ ನೈವೇದ್ಯ, ಡ್ರೈ ಫ್ರೂಟ್ಸ್ ಇಡ್ತೇವೆ, ಬಾದಾಮ್ ಇಡ್ತೇವೆ ಅಥವಾ ಕಾಜು ಇಡ್ತೇವೆ, ಮತ್ತೊಂದೇನು ಏನು ಉಪಲಬ್ಧ ಇದೆ ಅಂತ 1000 ಸಂಖ್ಯೆಯಲ್ಲಿ ಎಣಿಸಿ ಇಡ್ತೇವೆ. ಅಷ್ಟು 1000 ರೂಪಕ್ಕೆ 1000 ನೈವೇದ್ಯ. ಆನಂತರ ಭಗವಂತನಿಗೆ
ಮಹಾನೈವೇದ್ಯಕ್ಕೆ 36 ಥರದ ಪದಾರ್ಥಗಳು ಬೇಕು. ಅಡಿಗೆ ಪದಾರ್ಥ ಮತ್ತು ಹಣ್ಣು ಲಾಡು ಇತ್ಯಾದಿಗಳು ಸೇರಿ 36 ಪದಾರ್ಥಗಳ ನೈವೇದ್ಯ ಪ್ರತಿ ದಿವಸ ಕೊಡಬೇಕು. ಹೀಗಾಗಿ ಇದೆಲ್ಲ ಸೇರಿ ನಮಗೆ ಒಂದು ದಿನದ ಖರ್ಚು 75,000ದಿಂದ 1,00,000 ರೂಪಾಯಿವರೆಗೂ ಖರ್ಚು ಇದೆ. ನಾವು ಸ್ವತಃ ಬಂದು ಮಂತ್ರದಿಂದ ಸೇವೆ ಮಾಡಬಹುದು, ಅರ್ಘ್ಯದಿಂದ ಸೇವೆ ಮಾಡಬಹುದು, ದ್ರವ್ಯದಿಂದ ಸೇವೆ ಮಾಡಬಹುದು, ಬಂದು ಸೇವೆ ಮಾಡಿ ಏನಾದರೂ ಕೆಲಸ ಇದ್ದದ್ದನ್ನು ನೋಡಿಕೊಂಡು ಸೇವೆ ಮಾಡಬಹುದು, ಕೊನೆಗೆ ಬಂದು ಕೂತ್ಕೊಂಡು ಕೇಳಿ ಸಂತೋಷಪಟ್ಟು ಸೇವೆ ಮಾಡಬಹುದು. ಯಾವುದಕ್ಕೂ ಆಗ್ರಹ ಇಲ್ಲ. ಇದೇ ಸೇವೆ ಮಾಡಬೇಕು ಅದೇ ಸೇವೆ ಮಾಡಬೇಕಂತ ಯಾರ ಬಗ್ಗೆಯೂ ಆಗ್ರಹ ಇಲ್ಲ, ಸರ್ವಥಾ ಇಲ್ಲ. ನೀವು ಇಂಥ ಸೇವೆ ಮಾಡಿ ಇಂಥ ಸೇವೆ ಮಾಡಿ ಅಂತ ಹೇಳುವ ಅಭ್ಯಾಸ ನಮಗಿಲ್ಲ. ಯಾರ ಅನುಕೂಲ ಏನಿದೆ ನಮಗೆ ಗೊತ್ತಿಲ್ಲ. ಆದರೆ ಎಷ್ಟು ಸಾಮರ್ಥ್ಯವಿದ್ದಷ್ಟು ನಾವು ಮಾಡಿದಷ್ಟು ಹೆಚ್ಚೆಚ್ಚು ಪುಣ್ಯ ನಮಗೆ ಸಿಗ್ತದೆ. ಅದಕ್ಕೋಸ್ಕರ ಒಂದು ದಿವಸದ ಸೇವೆ 1,00,000 ರೂಪಾಯಿ ಇಲ್ಲ 50,000 ರೂಪಾಯಿ ಈ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಮಾಡಬಹುದು. ಇದರಲ್ಲಿ ಏನೇ ಆಗಲಿ ನೀವು ಸೇವೆ ಮಾಡದೇ ಆಗದೇ ಇದ್ದರೂ ಕೂಡ ತಪ್ಪದೇ ಒಂದು ಭಾಗವಹಿಸಿ. 100 ವರ್ಷ ಪರಮಾತ್ಮನಿಗೆ 72,000 ರೂಪಗಳ ಪೂಜೆ ಮಾಡಿದ ಫಲ ನಮಗೆ ಸಿಗ್ತದೆ. ಇದು ಸಾಮಾನ್ಯ ಫಲ ಅಲ್ಲ. ಇದರ ಜೊತೆಗೆ ಅಧಿಕ ಮಾಸ ಬೇರೆ ಬಂದಿದೆ. ಅಧಿಕ ಮಾಸ ಅಂದರೆ 33 ಪದಾರ್ಥಗಳು, 33 ಪದಾರ್ಥಗಳನ್ನು ದಾನ ಮಾಡ್ಬೋದು. ಇಲ್ಲ 330 ರೂಪಾಯಿ 100 ರೂಪಾಯಿ ಒಂದು ಅಂತಿಕೊಂಡಂತೆ 310 ರೂಪಾಯಿ ಅಂತಿಕೊಂಡು 330 ರೂಪಾಯಿ 3,300 ರೂಪಾಯಿ, ಇಲ್ಲ 33,000 ರೂಪಾಯಿ ಈ ರೀತಿಯಾದಂಥ ಕ್ರಮದಲ್ಲಿ ದೇವರು ನಿಮಗೆ ಏನು ಅನುಕೂಲ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟಿವಪ್ಪ ಅಂತಿಕೊಂಡಂತೇಳಿ ತಲೆ ಕೈ ಹಚ್ಕೊಳ್ಳೋದಿದ್ದರೆ ಅಷ್ಟು ಕೊಡಬೇಡಿ. ಪರಮಾತ್ಮ ನಮ್ಮ ಕಡೆ ಸೇವೆ ತೆಗೆದುಕೊಂಡ ಇಂಥ ಸೇವೆ ಮಾಡೋ ಫಲ ಇನ್ನೂ ಹೆಚ್ಚಿಗೆ ಪರಮಾತ್ಮ ಸಾಮರ್ಥ್ಯ ಕೊಡಲಿ ಅಂತ ತಿಳ್ಕೊಂಡಂತನೂ ಆನಂದದಿಂದ ಮಾಡ್ತಕ್ಕಂಥ ಸೇವೆಗೆ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಆದ್ದರಿಂದಾಗಿ ನಾಳೆ ಪ್ರತಿಪದ, ಇವತ್ತಿನ ದಿವಸ ಬೃಹತಿ ಸಹಸ್ರ ಹೋಮ ಇರುವುದಿಲ್ಲ. ಆದರೆ ಇವತ್ತು ನಾವೇನು ಮಾಡ್ತೇವೆ, ಈ ಕೃತಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ತಿಳ್ಕೊಂಡಂಥೇಳಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಆನಂತರ ಇಷ್ಟೆಲ್ಲ ದೇವತೆಗಳ ಆವಾಹನ, ಅದರ ಜೊತೆಯಲ್ಲಿ ಧ್ವಜಾರೋಹಣ ಮಾಡ್ತೇವೆ. ಧ್ವಜಾರೋಹಣ ಮಾಡತಕ್ಕಂಥ ಸಂದರ್ಭದಲ್ಲಿ ಓಂ ನಮೋ ನಾರಾಯಣಾಯ ಅಂತನ್ನುವ 1000 ಮಂತ್ರದಿಂದ 1000 ಆಹುತಿ ತಪ್ಪದೇ ಇರ್ತದೆ. ಮೊದಲೇ ದಿವಸವೂ ಕೂಡ ಇರ್ತದೆ. ಅದರ ಜೊತೆಗೆ ಪರಮಾತ್ಮನ ನರಸಿಂಹ ರೂಪದ ಆಹುತಿಯೂ ಕೂಡ ಇದ್ದೇ ಇರ್ತದೆ, ಶತ್ರುಗಳ ನಿವಾರಣೆಗೋಸ್ಕರ. ಆನಂತರ ನಾವು ಬೆಳೆ ಬೆಳೆಸ್ತೇವೆ. ಬೆಳೆ ಬೆಳೆಸುವ ಉದ್ದೇಶ ಏನು? ನಮ್ಮ ಫಲ ಸೀದಾ ಬೆಳೆ ಬೆಳೆದರೆ ಸರಿಯಾಗಿ 30 ದಿವಸ ಆರಾಧನೆ ಮಾಡಿದ್ದೇವೆ ಅಂತ ಅರ್ಥ. ಸ್ವಲ್ಪ ಸೊಟ್ಟಾಗಿ ಬೆಳೆದರೆ ಏನೋ ನ್ಯೂನತೆ ಆಗಿದೆ ಅಂತ ಅರ್ಥ. ಬೆಳೆನೇ ಬರದೇ ಇದ್ದರೆ ನಾವು ಶ್ರದ್ಧೆ ಇಲ್ಲದೆ ಮಾಡಿದ್ದೇವೆ ಅಂತ ಅರ್ಥ. ನಮ್ಮನ್ನು ನಾವು ಪರೀಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇದಕ್ಕೆ ಅಂಕುರಾರ್ಪಣ ವಿಧಾನ ಅಂತ ಹೇಳಿ ಕರೀತಾರೆ. 12 ಬೇರೆ ಪಾತ್ರೆಗಳಲ್ಲಿ ಅಂಕುರಗಳನ್ನು, ಬೇರೆ ಪದಾರ್ಥಗಳನ್ನು ಹಾಕಿ ಅಂಕುರವನ್ನು ಮಾಡ್ತಕ್ಕಂಥ ಒಂದು ಕ್ರಮ. ಅದರ ಜೊತೆಗೆ ನಾವು ಧ್ವಜಾರೋಹಣ ಮಾಡ್ತೇವೆ. ಗರುಡ ಧ್ವಜಾರೋಹಣ ಮಂತ್ರವೂ ಕೂಡ ಇದೆ. ಅದಕ್ಕೆ ಸಂಬಂಧಿರ್ತಕ್ಕಂಥ ಮಂತ್ರಗಳು ಕೂಡ ಇವೆ. ಅದರ ಆಹುತಿಗಳು ಮೊದಲೇ ದಿವಸವೂ ಇರ್ತದೆ. 2ನೇ ದಿವಸದಿಂದ ಈ ಆಹುತಿಗಳ ಜೊತೆಯಲ್ಲಿ 10,000 1,000 ಬೃಹತಿ ಸಹಸ್ರ ಆಹುತಿ, ಆನಂತರ 3 ಅಥವಾ 4 ಮಂತ್ರಗಳ ತಂತ್ರಸಾರದಲ್ಲಿ ಕೊಟ್ಟಿರೋ ಮಂತ್ರಗಳ ಆಹುತಿ ಇರ್ತದೆ. ಇದಿಷ್ಟು ಈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕ್ರಮ. ದಿನಾಲು 3, 4, 5
ಬೃಹತಿ ಸಹಸ್ರ ಮಂತ್ರಗಳ ಅರ್ಥದ ವಿವರಣೆ, ಅದರ ಜೊತೆಗಿರತಕ್ಕಂಥ ಪರಮಾತ್ಮನ ನಾಮದ ವಿವರಣೆ, ಆ ವಿವರಣೆಯನ್ನು ಕೂಡ ಯಥಾಶಕ್ತಿ ಪ್ರತಿ ದಿವಸವೂ ಮಾಡಲಾಗ್ತದೆ. ಅದರ ಜೊತೆಗೆ ಯಾವ ಮಂತ್ರದ 72 ಮಹಾಮಂತ್ರದಲ್ಲಿ ಆ ಮಂತ್ರದ ಅರ್ಥದ ವಿವರಣೆಯನ್ನು ಕೂಡ ಯಥಾಶಕ್ತಿಯನ್ನು ಮಾಡಲಾಗ್ತದೆ. ಇದರಲ್ಲಿ ನೀವು ತಪ್ಪದೇ ಭಾಗವಹಿಸಿ. ಇದಲ್ಲದೆ ಸಾಯಂಕಾಲ 21ರಿಂದ 27ನೇ ತಾರೀಕಿನವರೆಗೆ ಮರಾಠಿಯಲ್ಲಿ ಶ್ರೀಮದ್ ಭಾಗವತ ಪ್ರವಚನ ಇರ್ತದೆ. ಆನಂತರ 1 ಜೂನ್ನಿಂದ 7 ಜೂನ್ಗಳವರೆಗೆ ಹಿಂದಿಯಲ್ಲಿ ರಾಮಾಯಣ ಪ್ರವಚನ ಇರ್ತದೆ. ಇವುಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಮಧ್ಯಾಹ್ನ ಕಾಲ ಅಥವಾ ಪ್ರಾತಃ ಕಾಲದಲ್ಲಿ ದಿನಾಲು ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ಮಂತ್ರದ ವಿವರಣೆ ಕನ್ನಡದಲ್ಲಿ ಇರ್ತದೆ. ಈ ತ್ರಿಭಾಷಾ ತ್ರಿವೇಣಿ ಸಂಗಮದ ಪ್ರವಚನದಲ್ಲಿಯೂ ಕೂಡ ಭಾಗವಹಿಸಿ ಪರಮಾತ್ಮ ಅನುಗ್ರಹಕ್ಕೆ ನಾವು ನೀವು ಪಾತ್ರರಾಗೋಣ. ಆದರೆ ಇದು ಬಹಳ ದೊಡ್ಡ ಕೆಲಸ, ದೇವತೆಗಳ ಮಾಡುವ ಕೆಲಸ, ನಮ್ಮಂಥ ಪಾಮರರು ಮಾಡುವ ಕೆಲಸವಲ್ಲ. ಆದರೆ ಗುರುಗಳು, ಹರಿವಾಯು ಗುರುಗಳು ಅನುಗ್ರಹ ಮಾಡಿದರೆ ಯಾವ ಕೆಲಸವೂ ಅಸಂಭವವಲ್ಲ. ಈ ಮಂತ್ರಗಳಂತೂ ಹರಿಸ್ತೋತ್ರವೂ ಬಂತು, ವಾಯುದೇವ ಸ್ತೋತ್ರವೂ ಕೂಡ ಬಂತು. ಇದರ ಜೊತೆಯಲ್ಲಿ ನಮ್ಮ ಗುರುಗಳಾದಂಥ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ನಾವು ಪಡೆದಿದ್ದೇವೆ. ಅವರ ಅನುಗ್ರಹ ಆಗಿದೆ, ಇದರರ್ಥ ನಿರ್ವಿಘ್ನವಾಗಿ ಈ ಕಾರ್ಯ ನಡೆದಿದೆ ಅಂತ ಅರ್ಥ. ಇದರ ಜೊತೆಗೆ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಮಾಹುಲಿ ಗೋಪಾಲಾಚಾರ್ಯರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಆನಂತರ ನನ್ನ ಇನ್ನೊಬ್ಬ ವಿದ್ಯಾಗುರುಗಳು ಅಚ್ಚಾಪುರ ಕೃಷ್ಣಾಚಾರ್ಯರು, ಅವರ ಅನುಗ್ರಹವನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಇನ್ನು ನನ್ನ ಗುರುಗಳ ಸ್ಥಾನದಲ್ಲಿ ಇವತ್ತಿನ ದಿವಸ ಗುರುಪುತ್ರರಾಗಿರ್ತಕ್ಕಂಥ ಮಹಾವಿದ್ವಾಂಸರಾಗಿರ್ತಕ್ಕಂಥ ವಿದ್ಯಾಸಿಂಹಾಚಾರ್ಯರ ಆಮಂತ್ರಣ ಕೊಟ್ಟು ಅವರ ಆಶೀರ್ವಾದವನ್ನು ಕೂಡ ನಾವು ಪಡೆದಿದ್ದೇವೆ. ಮತ್ತು ಕುಲಗುರುಗಳನ್ನು ಸ್ಮರಣ ಮಾಡಿದ್ದೇವೆ. ಇದನ್ನು ನಿರ್ವಿಘ್ನವಾಗಿ ಇದು ನಡೀತದೆ ಅಂತ ಅನ್ನೋದರಲ್ಲಿ ಯಾವ ಸಂದೇಹವಿಲ್ಲ. ಮತ್ತು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರಾರ್ಥನೆ, ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಇದೊಂದು ಕಾರ್ಯ ಆಯ್ತಪ್ಪ, ನಿಮ್ಮ ಪುಣ್ಯ ನಿಮ್ಮ ಪಾಪ ಸರಿ ಅಷ್ಟೇ ತಿಳ್ಕೊಳ್ಬೇಡಿ. ಇಂಥ ಕಾರ್ಯಜ್ಞಗಳಿಂದ ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಸುಭಿಕ್ಷೆ ಆಗ್ತದೆ. ಈಗ ದೇಶದ ಮೇಲೆ ಬೇರೆ ದೇಶದ ನಡೆಯುವ ಯುದ್ಧದಿಂದ ಎಣ್ಣೆಯ ಬೆಲೆ ಹೆಚ್ಚಾಗ್ತಾ ಇದೆ, ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗ್ತಾ ಇದೆ, ಅದರಿಂದ ಉಳಿದ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಾ ಇದೆ. ಇನ್ನು ಅನೇಕ ರೀತಿಯಿಂದ ಬೆಲೆ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಬೆಲೆಯ, ಅದಕ್ಕೆ ನಾವೇನು ಹೆಚ್ಚಿನ ತುಟ್ಟಿಯ ಕಾಲ ಅಂತ ಕರಿತೇವೆ, ಅಂಥ ಸಂದರ್ಭ ಇದೆ. ಬೃಹತಿ ಸಹಸ್ರ ಮಂತ್ರದಿಂದ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮಾತ್ಮ ಈ ವರ್ಷ ಪರಾಜಯ ಇರಬಹುದು, ಆ ಪರಾಜಯ ನಮಗಲ್ಲ, ದುಷ್ಟರಿಗೆ ಪರಾಜಯ, ನಿನ್ನ ಭಕ್ತರಿಗೆ ಜಯ, ಈ ರೀತಿಯಾದ ಅನುಗ್ರಹ ಮಾಡಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿ ಈ ಕಾರ್ಯದಲ್ಲಿ ಭಾಗವಹಿಸೋಣ. ಕೆಲವರಿಗೆ ನಾನು ತಿಳಿಸ್ಲಿಕ್ಕಾಗಿದೆ, ಕೆಲವರು ತಿಳಿಸ್ಲಿಕ್ಕಾಗಲಿಲ್ಲ. ವಯಸ್ಸು ಆಗಿದೆ ಮತ್ತು ಕಾರ್ಯದ ಭಾರ ಭಾಳ ಇರೋದರಿಂದಾಗಿ ಎಷ್ಟೋ ಜನರ ಹೆಸರು ನಾನು ಮರೆತಿರಬಹುದು, ವಾಟ್ಸಪ್ ಮಾಡಿರಲಿಕ್ಕೆ ಆಗಿರಲಿಕ್ಕಿಲ್ಲ ನನಗೆ. ಆದರೆ ನೀವು ಇದೇ ಒಂದು ಆಮಂತ್ರಣ ಅಂತೇಳಿ ತಿಳಿದುಕೊಂಡು ತಪ್ಪದೇ ಬನ್ನಿ, ತಪ್ಪದೇ ಯಥಾಶಕ್ತಿಯಾಗಿ ಭಾಗವಹಿಸಿ ಪುಣ್ಯವನ್ನು ಗಳಿಸಿ. 30 ದಿನಗಳ ಬಂದರೂ ಭಾಳ ಸಂತೋಷ, 15 ದಿನ ಬಂದರೂ ಸಂತೋಷ, 7 ದಿನ ಬಂದರೂ ಸಂತೋಷ. ಎಷ್ಟು ದಿವಸ ನಮಗೆ ಅನುಕೂಲ ಇದೆ ಬನ್ನಿ, ಭಾಗವಹಿಸಿ. ನಾವು ನೀವೆಲ್ಲರೂ ಕೂಡ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷ ಆಶು ಧನ್ವಂತರೇ ಹರೇ.
ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಕ್ಷರೋ ಯೋಜನ ಸರ್ವದಯಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.